ಏದೇನ್ ತೋಟದಲ್ಲಿ ಆದಮ್ ಮತ್ತು ಹವ್ವಳು ಪಾಪ ಮಾಡಿದಾಗ ಒಬ್ರಿಗೊಬ್ರು ನೋಡ್ತಾರೆ. ಆದಾಮನ ಮುಂದೆ ಹವ್ವಳು, ಹವ್ವಳ ಮುಂದೆ ಆದಾಮ. ಇಬ್ರು ಮೈ ಮೇಲೂ ಬಟ್ಟೆ ಇಲ್ಲ, ಇಬ್ರು ನೇಕೆಡ್ ಆಗಿದ್ದಾರೆ. ಇವನಿಗೆ ಅವಳನ್ನ ನೋಡೋಕ್ಕಾಗ್ತಾ ಇಲ್ಲ, ಅವನಿಗೆ ಇವಳನ್ನ ನೋಡೋಕ್ಕಾಗ್ತಾ ಇಲ್ಲ. ಇಬ್ಬರಿಗೂ ಭಯ, ನಾಚಿಕೆ, ಕೀಳರಿಮೆ ಎಲ್ಲ ಬಂದ್ಬಿಡ್ತು. ದೇವ್ರು ಈ ಪರಿಸ್ಥಿತಿ ನೋಡಿಬಿಟ್ಟು ಏನು ಮಾಡಿದ್ರು ಗೊತ್ತಾ? ಅವರು ಅವರ ಪರಿಸ್ಥಿತಿನ ಮುಚ್ಕೊಳ್ಳಿಕ್ಕೆ ಟ್ರೈ ಮಾಡಿದರು. ಅಂಜೂರದ ಎಲೆಯನ್ನು ಹೊಲಿದ್ಬಿಟ್ಟು ತೊಟ್ಕೊಂಡ್ರು. ಗಾಳಿ ಬಂದರೆ ನಿಲ್ಲುತ್ತಾ? ಬಿಸಿಲು ಬಂದರೆ ನಿಲ್ಲುತ್ತಾ? ಏನೂ ವರ್ಕೌಟ್ ಆಗೋದಿಲ್ಲ. ದೇವರು ನೋಡ್ತಾ ಇದ್ರು ಇವ್ರು ಏನು ಮಾಡ್ತಾರೆ ಅಂತ. ಇವ್ರು ಒದ್ದಾಟ ನೋಡ್ಬಿಟ್ಟು ದೇವ್ರು ಏನು ಮಾಡಿದರು ಅಂದರೆ ಒಂದು ಚರ್ಮದ ಅಂಗಿಯನ್ನು ಮಾಡಿ ಅವರಿಗೆ ತೋರಿಸಿದ್ರು. ಇದನ್ನು ಹಾಕ್ಕೊಳ್ಳಿ, ಇದು ಒಣಗಿ ಹೋಗೋದು ಇಲ್ಲ, ಕೊಳ್ತು ಹೋಗೋದು ಇಲ್ಲ, ಹಾಳಾಗಿ ಹೋಗೋದು ಇಲ್ಲ, ಪರ್ಮನೆಂಟ್ ಆಗಿರುತ್ತೆ. ನೀವು ನಾಚಿಕೆಯಿಂದ ಕೀಳರಿಮೆಯಿಂದ ಭಯ ಪಡೋದು ಬೇಕಾಗಿಲ್ಲ, ಆರಾಮಾಗಿರಿ ಅಂತ ಹೇಳಿಬಿಟ್ಟು. ಸೊ ಅದರಿಂದ ಆ ದೇವರು ಕೊಟ್ಟ ರಕ್ಷಣೆ ಯಾರಿಗೆಲ್ಲ ಇದೆಯೋ ಅವ್ರಿಗೆ ನಾಚಿಕೆ ಪಡೋ ಅವಶ್ಯಕತೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ರಕ್ಷಣೆ ಹೊಂದಿದವಳಲ್ಲಿ ಭಯ ಇರೋದಿಲ್ಲ, ನಾಚಿಕೆ ಇರೋದಿಲ್ಲ. ರಕ್ಷಣೆ ಹೊಂದದೇ ಇದ್ದವರು ಭಯಪಟ್ಟುಕೊಂಡು ಮನುಷ್ಯರ ಮುಂದೆ ನಾಚಿಕೆ ಪಟ್ಟುಕೊಂಡು ಹೇಡಿಯಾಗಿ ಮನುಷ್ಯರಿಗೋಸ್ಕರ ಬದುಕ್ತಾರೆ. ಅದರಿಂದ ನಮ್ಮನ್ನು ದೇವರು ಬಿಡುಗಡೆ ಮಾಡಿದಾರಾ? ಆ ಗುಲಾಮತನದಿಂದ ಬಿಡುಗಡೆ ಮಾಡಿದಾರಾ? ಅವರ ಆತ್ಮರನ್ನು ನಮಗೆ ಕೊಟ್ಟಿದ್ದಾರಾ? ಅವರೇ ನಮ್ಮ ಜೊತೆಗೆ ಇವತ್ತಿದ್ದಾರಾ? ಹೇಳಿ, ಯೇಸು ನನ್ನೊಂದಿಗೆ ಇದ್ದಾರೆ, ಯೇಸು ನನ್ನ ಸಂಗಡ ಇದ್ದಾರೆ, ನನ್ನ ಯೇಸು ನನ್ನ ರಕ್ಷಕ, ನನ್ನ ಯೇಸು ನನ್ನ ರಕ್ಷಕ ನನ್ನೊಂದಿಗೆ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಕುಳಿತುಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನ ಕಾಪಾಡಿ ರಕ್ಷಿಸಿ ಹಾಗೆ ಕೈ ಬಿಟ್ಟು ಹೋಗಿಲ್ಲ. ಅವರು ನಮ್ಮ ರಕ್ಷಕರಾಗಿಯೇ ಇಂದಿಗೂ ಇದ್ದಾರೆ. ಎಲ್ಲಿವರೆಗೆ ಅವರು ಈ ರಕ್ಷಣಾ ಕಾರ್ಯ ನಮಗೋಸ್ಕರ ಮಾಡ್ತಾರೆ ಅಂದರೆ, ಈ ಲೋಕಕ್ಕೆ ಅವರು ಮರಳಿ ಬರುವ ತನಕ, ಈ ಲೋಕಕ್ಕೆ ಯೇಸು ಕ್ರಿಸ್ತರು ಮರಳಿ ಬರುವ ತನಕ ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ, ಅವರು ಕೊಟ್ಟಂಥ ಆ ರಕ್ಷಣೆಯ ಕಾರ್ಯವನ್ನು ಅವರು ಮುಂದುವರಿಸ್ತಾ ಇರ್ತಾರೆ. ಎಲ್ಲಿ ಮುಂದುವರಿಸ್ತಾ ಇದ್ದಾರೆ ಅಂದರೆ, ಈಗ ಸ್ವರ್ಗದಲ್ಲಿ ಅವರು ಮುಂದುವರಿಸ್ತಾ ಇದ್ದಾರೆ. ಎಲ್ಲಿ ಮುಂದುವರಿಸ್ತಾ ಇದ್ದಾರೆ? ಅವರು ಪ್ರಾರಂಭ ಮಾಡಿದ್ದೆಲ್ಲಿ? ಇಲ್ಲಿ ಪ್ರಾರಂಭ ಮಾಡಿದರು. ಬಲಿ ಅರ್ಪಣೆ ಪ್ರಾರಂಭ ಮಾಡಿದ್ದೆಲ್ಲಿ? ಗೋಲ್ಗೊಥಾ ಬೆಟ್ಟದಲ್ಲಿ. ಅಲ್ಲಿ ಪ್ರಾರಂಭ ಮಾಡಿದ ಆ ಬಲಿ ಅರ್ಪಣೆ ಈಗಲೂ ಅವರು ಪ್ರಧಾನ ಯಾಜಕನಾಗಿ ಆ ಬಲಿಯನ್ನು ಎಲ್ಲಿ ಮುಂದುವರಿಸ್ತಾ ಇದ್ದಾರೆ? ಸ್ವರ್ಗಲೋಕದಲ್ಲಿ ಪಿತದೇವರ ಸನ್ನಿಧಾನದಲ್ಲಿ ಆ ಯಾಜಕ ಸೇವೆಯನ್ನು ಅವರು ಮುಂದುವರಿಸ್ತಾ ಇದ್ದಾರೆ. ಎಲ್ಲಿಯವರೆಗೂ ಅವರು ಪ್ರಧಾನ ಯಾಜಕನಾಗಿ ಈ ಸೇವೆಯನ್ನು ಮುಂದುವರಿಸ್ತಾರೆ ಅಂದರೆ, ಅವರು ಈ ಭೂಮಿಗೆ ನಿಶ್ಚಯಿಸಲ್ಪಟ್ಟ ಸಮಯದಲ್ಲಿ, ಒಂದು ಸಮಯ ನಿಶ್ಚಿತವಾಗಿದೆ, ಆ ಸಮಯದಲ್ಲಿ ಅವರು ನ್ಯಾಯಾಧಿಪತಿಯಾಗಿ, ಅರಸನಾಗಿ ಈ ಲೋಕಕ್ಕೆ ನ್ಯಾಯ ತೀರ್ಪನ್ನು ಕೊಡೋದಕ್ಕಾಗಿ ಬರುವವರೆಗೂ ಅವರು ಅಲ್ಲೇ ಇರ್ತಾರೆ. ಯಾರಿಗೋಸ್ಕರ ಇರ್ತಾರೆ? ನಮಗೋಸ್ಕರ, ನಮಗೋಸ್ಕರ, ಅವರಿಗೋಸ್ಕರ, ಎಲ್ಲರಿಗೋಸ್ಕರ. ನಮಗಾಗಬೇಕಾಗಿರೋದು ಅವ್ರಿಗೋಸ್ಕರ ಇರ್ತಾರೆ, ಇವ್ರಿಗೋಸ್ಕರ ಇರ್ತಾರೆ, ಎಲ್ರಿಗೋಸ್ಕರ ಇರ್ತಾರೆ ಅಲ್ಲ. ಇದು ಪ್ರಯೋಜನ ಇಲ್ಲ. ನನಗೋಸ್ಕರ ಇರ್ತಾರೆ. ಯಾರಿಗೋಸ್ಕರ ಇರ್ತಾರೆ? ನಿಮಗೋಸ್ಕರ ಅಂತ ನೀವು ಅಷ್ಟು ಗ್ಯಾರಂಟಿಲಿ ಹೇಳ್ತಾ ಇದ್ದೀರಲ್ವಾ? ಏನು ಗ್ಯಾರಂಟಿಲಿ ಹೇಳ್ತಾ ಇದ್ದೀರಿ ಹೇಳಿ? ನಾನು ಹೇಳಿದೆ ನನಗೊಂದು ಗ್ಯಾರಂಟಿ ಇದೆ. ನೀವು ಯಾವ ಗ್ಯಾರಂಟಿಲಿ ಹೇಳ್ತಾ ಇದ್ದೀರಿ? ಎಲ್ರಿಗೋಸ್ಕರ ದೇವರು ಬಂದರು, ಎಲ್ಲರೂ ರಕ್ಷಣೆ ಪಡ್ಕೊಂಡ್ರಾ? ಯಾಕೆ? ದೇವರು ಈಗ ಎಲ್ರಿಗೋಸ್ಕರನೇ ಗಾಳಿ ಇರೋದು, ಉಸಿರಾಡೋದವ್ನು ಮಾತ್ರನೇ ಬದುಕೋದು ಅಲ್ವಾ? ಈಗ ಸೋಪ್ ಇರೋದು ಎಲ್ರಿಗೂ ಸ್ನಾನ ಮಾಡಲಿಕ್ಕೋಸ್ಕರನೇ. ಸೋಪ್ ನೋಡ್ತಾ ಕುತ್ಕೊಂಡ್ರೆ ಯಾರು ಶುದ್ಧರಾಗೋದಿಲ್ಲ. ಒಬ್ಬ ಭಿಕ್ಷುಕ ಸೋಪ್ ಫ್ಯಾಕ್ಟ್ರಿ ಮುಂದೆ ಕುತ್ಕೊಂಡು ಭಿಕ್ಷೆ ಬಿಡ್ತಾ ಇರ್ತಾನೆ, ಮೈಯೆಲ್ಲ ಗಲೀಜು. ಹಾಗಂತ ಹೇಳಿಬಿಟ್ಟು
ಅವನ ದೇಹ ಶುದ್ಧ ಆಗೋದಿಲ್ಲ. ಅವನು ಹೋಗಿ ಸೋಪ್ ಹಚ್ಕೊಂಡ್ರೆ, ಸ್ನಾನ ಮಾಡಿಕೊಂಡ್ರೆ ಶುದ್ಧನಾಗ್ತಾನೆ. ನಾನು ಸೋಪ್ ಫ್ಯಾಕ್ಟ್ರಿ ಮುಂದೆನೇ ಇರೋದು ಅಂದ ತಕ್ಷಣ ಅವನು ಶುದ್ಧ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಇದ್ದಾರೆ, ನಾವು ಚರ್ಚಲ್ಲೇ ಇರೋದು, ನಾವು ಸಭೆಯಲ್ಲೇ ಇರೋದು, ನಾವು ಪ್ಯಾರಿಷ್ ಕೌನ್ಸಿಲಲ್ಲಿ ಇದ್ದೀವಿ, ನಾವು ಮದರ್ ಮೇರಿ ಸಂಘದಲ್ಲಿದ್ದೀವಿ, ನಾವು 20 ವರ್ಷದಿಂದ ಆ ಸಭೆಯಲ್ಲಿದ್ದೀವಿ, ಈ ಸಭೆಯಲ್ಲಿದ್ದೀವಿ. ಸಭೆಯಲ್ಲಿ ಇದ್ದ ತಕ್ಷಣ ಆಗೋದಿಲ್ಲ. ನೀನು ಯೇಸುವಿನ ರಕ್ತವನ್ನು ತೆಗೆದುಕೊಂಡು ಅಪ್ಲೈ ಮಾಡ್ಕೋಬೇಕು. ಯೇಸುವಿನ ರಕ್ತವನ್ನು ವಿಶ್ವಾಸದ ಮುಖಾಂತರವಾಗಿ ಪಶ್ಚಾತ್ತಾಪದ ಹೃದಯದಿಂದ ಯೇಸುವಿನ ಪರಿಶುದ್ಧವಾದ ರಕ್ತವನ್ನು ತೆಗೆದುಕೊಂಡು ಯು ಹ್ಯಾವ್ ಟು ಅಪ್ಲೈ ದ ಬ್ಲಡ್ ಆಫ್ ಜೀಸಸ್ ಅಪಾನ್ ಯುವರ್ ಸೋಲ್, ಯುವರ್ ಹಾರ್ಟ್ ಎವ್ರಿ ಡೇ. ದೆನ್ ಓನ್ಲಿ ಯು ಕ್ಯಾನ್ ಬಿ ಕ್ಲೀನ್. ಆಗ ಮಾತ್ರವೇ ನಾವು ಶುದ್ಧರಾಗಿ ಈ ಲೋಕದಲ್ಲಿ ಬದುಕಲಿಕ್ಕೆ ಆಗ್ತದೆ. ಈ ಯೇಸುವಿನ ರಕ್ತ ಯಾವಾಗ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ? ಯೇಸುವಿನ ರಕ್ತ ಎಲ್ಲಿ ಸಿಗುತ್ತೆ ಅಂದರೆ, ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ, ಯಾರೆಲ್ಲ ಪಶ್ಚಾತ್ತಾಪ ಪಟ್ಟು ವಿಶ್ವಾಸ ಇಟ್ಟು ಯೇಸುವಿನ ಬಳಿಗೆ ಬರ್ತಿರೋ ಅವರೆಲ್ಲರಿಗೂ ಪವಿತ್ರಾತ್ಮರು ಯೇಸುವಿನ ರಕ್ತವನ್ನು ತೆಗೆದು ಅವರ ಆತ್ಮದಲ್ಲಿ ಚಿಮುಕಿಸಿ ಅವರನ್ನು ಶುದ್ಧೀಕರಿಸ್ತಾರೆ. ಎಲ್ಲಿ ಸಿಗುತ್ತೆ ಅಂದರೆ, ಯೇಸುವಿನ ರಕ್ತ ಯೇಸುವಿನ ಬಳಿಲೇ ಸಿಗುತ್ತೆ, ಬೇರೆ ಎಲ್ಲೂ ಸಿಗೋದಿಲ್ಲ. ಯೇಸುವಿನ ರಕ್ತ ಯೇಸುವಿನ ಹತ್ರನೇ ಸಿಗುತ್ತೆ, ಬೇರೆ ಎಲ್ಲೂ ಸಿಗೋದಿಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ರಕ್ತದಿಂದ ಅಲ್ಲದೆ, ಈ ರಕ್ತ ಚೆಲ್ಲಲ್ಪಡದೆ ನಮಗೇನಿಲ್ಲ, ಪಾಪ ಪರಿಹಾರ ಇಲ್ಲ. ರಕ್ತ ಚೆಲ್ಲಲ್ಪಡದೆ ಪಾಪ ಪರಿಹಾರ ಇಲ್ಲ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಧರ್ಮಶಾಸ್ತ್ರದ ಪ್ರಕಾರ, ಧರ್ಮಶಾಸ್ತ್ರದ ಪ್ರಕಾರ ಅಂದ್ರೆ ದೇವರ ಪ್ರಕಾರ, ದೇವರ ಪ್ರಕಾರ ಹೆಚ್ಚು ಕಡಿಮೆ ಎಲ್ಲವೂ ರಕ್ತದಿಂದಲೇ ಶುದ್ಧೀಕರಣ ಹೊಂದುತ್ತದೆ. ಯಾವುದರಿಂದ ಶುದ್ಧೀಕರಣ ಆಗುತ್ತೆ? ನಮ್ಮ ಪ್ರಾರ್ಥನೆಯಿಂದ ಶುದ್ಧೀಕರಣ ಆಗೋದಿಲ್ಲ, ಕ್ಯಾಂಡಲ್ ಅಂಟಿಸಿದ್ರೆ ಶುದ್ಧೀಕರಣ ಆಗೋದಿಲ್ಲ, ಕಾಣಿಕೆಯಿಂದ ಶುದ್ಧೀಕರಣ ಆಗೋದಿಲ್ಲ, ಸತ್ಕಾರ್ಯಗಳಿಂದ ಶುದ್ಧೀಕರಣ ಆಗೋದಿಲ್ಲ. ಯಾವುದರಿಂದ ಶುದ್ಧೀಕರಣ ಆಗುತ್ತೆ? ಪಾಪ ತೊಳೆಯಲ್ಪಡೋದು ಯಾವುದರಿಂದ? ಆದುದರಿಂದ ರಕ್ತಧಾರೆ ಇಲ್ಲದೆ, ಏನಿಲ್ಲದೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಪಾಪ ಪರಿಹಾರವಿಲ್ಲ. ಎಲ್ಲರೂ ಹೇಳಿ ನೋಡೋಣ ಒಂದ್ಸರಿ ಜೋರಾಗಿ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಇಲ್ಲಿ ರಕ್ತಧಾರೆ ಅಂದರೆ ಯಾರ ರಕ್ತ? ಯಾಕೆ ಯೇಸುವಿನ ರಕ್ತನೇ ಬೇಕು? ಬೇರೆಯವ್ರ ರಕ್ತ ಆಗಲ್ವಾ? ಯಾಕೆ? ಈಗ ಎಷ್ಟೋ ಜನ ಸಂತರಿದ್ದಾರಲ್ಲ, ಅವ್ರ ರಕ್ತ, ಅವ್ರದ್ದು ಯಾರ್ದಾದ್ರೂ ರಕ್ತ ಎತ್ಕೊಂಡೋದ್ರೆ ಆಗುತ್ತಾ? ಮತ್ತೆ ಮರಿಯಮ್ಮನವ್ರ ರಕ್ತ ಎತ್ಕೊಂಡೋದ್ರೆ ಆಗುತ್ತಾ? ಮತ್ತೆ ಯಾರ ರಕ್ತ ಬೇಕು? ಅದು ಯಾಕೆ ಯೇಸು ರಕ್ತನೇ ಬೇಕು? ಯಾಕೆ ಅಂದರೆ 1 ಪೇತ್ರ 1:18 ದೇವರ ವಾಕ್ಯ ಉತ್ತರ ಕೊಡುತ್ತೆ. ಪೇತ್ರನ ಬರೆದ 1ನೇ ಪತ್ರಿಕೆ, ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕವಾದ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು, ನಿಮ್ಮನ್ನು ಎಲ್ಲ ಮನುಷ್ಯರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಕೊಡಲಾದ ಬೆಲೆಯು ಎಂಥದ್ದೆಂದು ನಿಮಗೆ ತಿಳಿದಿದೆ. ಕೊಡಲಾದ ಬೆಲೆ ದುಡ್ಡಲ್ಲ, ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ಕಾಣಿಕೆ ಅಲ್ಲ, ದಶಾಂಶ ಅಲ್ಲ, ಪ್ರಾರ್ಥನೆ ಅಲ್ಲ, ಹರಕೆ ಅಲ್ಲ, ತಲೆ ಕೂದಲಲ್ಲ, ಕೋಳಿ ಅಲ್ಲ, ಕುರಿ ಅಲ್ಲ, ಯಾವುದೂ ಅಲ್ಲ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ ಅಲ್ಲ, ಬದಲಿಗೆ ಯಾವ ನ್ಯೂನ್ಯತೆಯೂ ಇಲ್ಲದ, ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿಯಂತಹ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ಇದನ್ನ ಯಾವಾಗ ಪ್ರಿಪೇರ್ ಮಾಡಿಟ್ಟಿದ್ರು? ಓದಿ ಮುಂದೆ. ವಿಶ್ವ ಸೃಷ್ಟಿಗೆ ಮನುಷ್ಯನನ್ನ ಸೃಷ್ಟಿ ಮಾಡುವುದಕ್ಕಿಂತ, ಲೋಕವನ್ನ ಸೃಷ್ಟಿ ಮಾಡುವುದಕ್ಕಿಂತ, ಇಲ್ಲಿ ನಮ್ಮ ಚರ್ಚ್ ಬಿಲ್ಡಿಂಗ್ ಎಲ್ಲ ಬರೋದಕ್ಕಿಂತ ಮೊದಲೇ ಯೇಸು ಕ್ರಿಸ್ತರನ್ನು ದೇವರು ಇದಕ್ಕೆಂದು ಗೊತ್ತು ಮಾಡಿದರು. ತಂದೆಯಾದ ದೇವರು ತಮ್ಮ ಏಕೈಕ ಪುತ್ರನಾದ ವಾಕ್ಯವಾದ ದೇವರನ್ನ, ಯೇಸು ಕ್ರಿಸ್ತರನ್ನ
ಈ ಒಂದು ರಕ್ಷಣಾ ಕಾರ್ಯಕ್ಕಾಗಿ ಗೊತ್ತು ಮಾಡಿದ್ದರು. ಯಾವಾಗ? ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಯೇಸು ಕ್ರಿಸ್ತರನ್ನ ಮನುಷ್ಯನ ಪಾಪಗಳ ಪರಿಹಾರಕ್ಕಾಗಿ ಒಂದು ಯಜ್ಞದ ಕುರಿಮರಿಯಾಗಿ ಗೊತ್ತು ಮಾಡಿದರು. ಆದುದರಿಂದ ಆ ಯೇಸುವಿನ ರಕ್ತದಿಂದ ಅಲ್ಲದೆ ಬೇರೆ ಯಾವ ರಕ್ತದಿಂದನೂ ನಮಗೆ ಏನಿಲ್ಲ, ಪಾಪ ಕ್ಷಮೆ ಇಲ್ಲ, ಪಾಪ ಪರಿಹಾರವಿಲ್ಲ. ಈಗ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗಲೆಲ್ಲ ಒಬ್ಬ ಮನುಷ್ಯ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡ್ತಾನೋ ಯೇಸುವಿನ ರಕ್ತ ಅವನನ್ನು ತೊಳೆಯುತ್ತೆ. ಯಾವಾಗಲೆಲ್ಲ ತನ್ನ ಪಾಪಗಳಿಗೆ ವಿಮುಖನಾಗಿ ಪಾಪಗಳನ್ನ ಒಪ್ಪಿಕೊಂಡು ದೇವರ ಕಡೆಗೆ ಬರ್ತಾನೋ ಯೇಸುವಿನ ರಕ್ತ ಆ ಮನುಷ್ಯನ ಅಂತರಂಗವನ್ನ ತೊಳೆಯುತ್ತೆ. ಯೇಸುವಿನ ರಕ್ತದಿಂದ ಯಾರೆಲ್ಲ ತೊಳೆಯಲ್ಪಟ್ಟವರಿದ್ದೀವೋ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಬೈಬಲ್ ಪ್ರಕಾರ, ದೇವರ ಪ್ರಕಾರ ಅವ್ರು ಯಾರು ಗೊತ್ತಾ? ನೀತಿವಂತರು. ಯಾರು ಯಾರು ನೀತಿವಂತರು? ಯಾರು ದೇವರ ಪ್ರಕಾರ? ಯೇಸು ಒಬ್ರು ನೀತಿವಂತರು. ಈಗ ವಾಕ್ಯದ ಪ್ರಕಾರ, ಹೊಸ ಒಡಂಬಡಿಕೆಯ ಪ್ರಕಾರ ನೀತಿವಂತರು ಯಾರು? ಯಾರು? ಅನೀತಿವಂತರಾಗಿದ್ದ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದ್ಯಾರು? ಹೇಗೆ? ತಮ್ಮಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರನ್ನು ದೇವರು ನೀತೀಕರಿಸಿ, ಜಸ್ಟಿಫೈ ಮಾಡಿ ಏನಂತ ಹೇಳಿದ್ರು? ಇವನು ನಿಷ್ಕಳಂಕನು, ಇವಳು ನಿಷ್ಕಳಂಕಳು, ಇವಳು ನಿರ್ದೋಷಿ. ಒಪ್ಕೊಳ್ಳೋಕ್ಕಾಗತ್ತಾ? ನೀವು ಒಪ್ಕೊಳ್ಳದೆ ಇರ್ಬೋದು, ದೇವರು ಒಪ್ಕೊಳ್ತಾರೆ. ನೀವು ಒಪ್ಕೊಳ್ಳದೆ ಇರ್ಬೋದು, ಪ್ರಪಂಚ ಒಪ್ಕೊಳ್ಳೋದಿಲ್ಲ. ಓ, ಇವನು ಗೊತ್ತಿಲ್ವಾ ನಮಗೆ, ಇವಳು ಗೊತ್ತಿಲ್ವಾ ನಮಗೆ ಅಂತ ಹೇಳ್ಬಿಟ್ಟು ನಿಮ್ಮ ಹಳೇ ಲಿಸ್ಟ್ ಹಿಡ್ಕೊಂಡು ಕೂತ್ಕೊಳ್ತಾರೆ. ಆದರೆ ಒಬ್ಬನು ಯೇಸು ಕ್ರಿಸ್ತರಲ್ಲಿ ಒಂದಾದರೆ ಹಳೇ ಲಿಸ್ಟ್ ಹರಿದು ಹೋಯಿತು, ಹೊಸ ಲಿಸ್ಟ್ ಬರುತ್ತೆ. ಹಲ್ಲೆಲೂಯಾ. ಎಲ್ಲ ಅಳಿದು ಹೋಗ್ತದೆ, ಹೊಸದು ಜನ್ಮ ತಾಳ್ತದೆ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡೋದ್ರಿಂದ ಲಾಭ ಏನು ಕೇಳಿದ್ರೆ, ಅತೀ ದೊಡ್ಡ ಲಾಭ ಏನು ಗೊತ್ತಾ? ಗಾಡ್ ವಿಲ್ ಜಸ್ಟಿಫೈ ಯು ಆಸ್ ರೈಚಿಯಸ್. ದೇವರು ನಿಮ್ಮನ್ನ ನೀತಿವಂತನು, ನೀತಿವಂತಳು ಎಂಬ ಒಂದು ಮುದ್ರೆಯನ್ನು ಒತ್ತುತ್ತಾರೆ. ಏನೆಂದು ವಿಶ್ವಾಸ ಇಡಬೇಕು? ಯೇಸು ನನ್ನ ಎಲ್ಲ ಕಾಯಿಲೆ ವಾಸಿ ಮಾಡ್ತಾರೆ ಅಂತ ನಂಬಿಕೆ ಇಟ್ರಿ ನೀತಿವಂತರ ಮುದ್ರೆ ಸಿಗೋದಿಲ್ಲ. ಯೇಸು ನನ್ನ ಎಲ್ಲ ಸಾಲ ತೀರಿಸ್ತಾರೆ ಅಂತ ನಂಬೋದ್ರಿಂದ ನೀತಿವಂತರಾಗೋದಿಲ್ಲ ಯಾರು. ಯೇಸು ಕ್ರಿಸ್ತರು ನಾಳೆ ದಿವಸ ಎಲ್ಲ ಒಳ್ಳೇದು ಮಾಡ್ತಾರೆ ಅಂತ ನಂಬೋದ್ರಿಂದ ಯಾರು ನೀತಿವಂತರಾಗೋದಿಲ್ಲ. ದಿನ ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡಿದ್ರಿಂದ ಯಾರು ನೀತಿವಂತರಾಗೋದಿಲ್ಲ. ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ರಿಂದ ಯಾರು ನೀತಿವಂತರಾಗೋದಿಲ್ಲ. ಬೈಬಲ್ ಪ್ರಕಾರ, ಹೊಸ ಒಡಂಬಡಿಕೆಯ ಪ್ರಕಾರ ಯಾರೆಲ್ಲ ಯೇಸು ಕ್ರಿಸ್ತರು ನನ್ನ ಪಾಪಗಳಿಗಾಗಿ ನನಗೋಸ್ಕರ ನಾನು ಸಾಯಬೇಕಾದ ಸ್ಥಳದಲ್ಲಿ ಪರಿಹಾರ ಬಲಿಯಾಗಿ ನನಗೋಸ್ಕರ ಅವರು ಯಜ್ಞದ ಕುರಿಮರಿಯಾಗಿ ಸತ್ತು ರಕ್ತವನ್ನು ಚೆಲ್ಲಿದ್ದಾರೆ ಎಂದು ಯಾರು ನಂಬಿಕೆ ಇಟ್ಟು ಪಾಪಕ್ಕೆ ವಿಮುಖರಾಗ್ತಿರಲ್ವಾ, ಅವರೆಲ್ಲರೂ ಕೂಡ ಆ ನಂಬಿಕೆಯ ಫಲವಾಗಿ ನೀತಿವಂತರಾಗ್ತೀರಿ. ಅದೇ ಹೊಸ ಒಡಂಬಡಿಕೆಯ ಅತ್ಯಂತ ದೊಡ್ಡ ಸಂದೇಶ. ಕ್ರೈಸ್ತ ವಿಶ್ವಾಸದ ಅತ್ಯಂತ ದೊಡ್ಡ ಸಂದೇಶ ಏನು ಗೊತ್ತಾ? ಇದೇ ಸಂದೇಶ. ರೋಮನರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಾಕ್ಯ, 4 ಮತ್ತು 5ನೇ ವಾಕ್ಯ. ಆದರೆ ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ, ಏನಿಲ್ಲದೆ ಇದ್ರು ನಾವೆಲ್ಲ ಏನು ಮಾಡ್ತಿದ್ದೀವಿ ಗೊತ್ತಾ? ಸತ್ಕಾರ್ಯ ಮಾಡಿ ಮಾಡಿ ಸ್ವರ್ಗಕ್ಕೆ ಹೋಗ್ಬಹುದು ಅಂತ ಭ್ರಮೆಯಲ್ಲಿದ್ದೀವಿ. ಆದರೆ ಬೈಬಲ್ ಹೇಳುತ್ತೆ, ಸತ್ಕಾರ್ಯ ಸಂಪಾದನೆ ಇಲ್ಲದೆ ಇದ್ದರೂ ಯಾರು ಅಧರ್ಮಿಗಳನ್ನು ಸಧರ್ಮಿಗಳನ್ನಾಗಿಸುವ ದೇವರಲ್ಲಿ, ಅಧರ್ಮಿಗಳನ್ನು ಎಂತವರನ್ನು? ಪರಿಶುದ್ಧರನ್ನು ಅಲ್ಲ, ಅಧರ್ಮಿಗಳನ್ನು ಸಧರ್ಮಿಗಳನ್ನಾಗಿಸುವ ದೇವರಲ್ಲಿ ವಿಶ್ವಾಸವಿಡುತ್ತಾರೋ ಅಂತವರ ವಿಶ್ವಾಸವನ್ನು ದೇವರು ಅಂಗೀಕರಿಸಿ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಅವರು ನನ್ನ ರಕ್ಷಕನಾಗಿದ್ದಾರೆ. ಅವರು ನನ್ನನ್ನು ರಕ್ಷಿಸಿದ್ದಾರೆ. ಯಾವುದರಿಂದ ರಕ್ಷಿಸಿದ್ದಾರೆ?
ನಿತ್ಯ ಮರಣದಿಂದ ರಕ್ಷಿಸಿದ್ದಾರೆ. ನನಗೆ ಏನು ಕೊಟ್ಟರು? ಅಲ್ಲಿಂದ ಹೊರ ಕರ್ಕೊಂಡು ಬಂದು ನಿತ್ಯ ಜೀವವನ್ನು ಕೊಟ್ಟರು. ನನ್ನ ಪಾಪವನ್ನೆಲ್ಲ ತೊಳೆದ್ರು, ನನ್ನ ಶಾಪವನ್ನೆಲ್ಲ ತೆಗೆದು ಹಾಕಿದ್ರು, ನನ್ನ ಮೇಲಿದ್ದ ದೋಷಾರೋಪಣೆಯ ಪಟ್ಟಿಯನ್ನು ಶಿಲುಬೆಗೆ ಜಡಿದು ನಾಶಪಡಿಸಿದ್ರು. ಹೀಗೆ ನನ್ನನ್ನು ಅವರು ರಿಲೀಸ್ ಮಾಡಿ ಕರ್ಕೊಂಡು ಬಂದರು, ಬಿಡುಗಡೆ ಮಾಡಿ ಕರ್ಕೊಂಡು ಬಂದರು. ದೇವರು ನನ್ನನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನಾದ ಯೇಸು ಕ್ರಿಸ್ತನ ಸ್ವರ್ಗ ರಾಜ್ಯಕ್ಕೆ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದ್ದಾರೆ. ಈಗ ನಾವು ಎಲ್ಲಿದ್ದೀವಿ ಲೆಕ್ಕದ ಪ್ರಕಾರ ಅಥವಾ ದೇವರ ಪ್ರಕಾರ? ಈಗ ದೇವರ ಪ್ರಕಾರ, ವಾಕ್ಯದ ಪ್ರಕಾರ ನೋಡುವಾಗ ಯೇಸು ಕ್ರಿಸ್ತನ ಮುಖಾಂತರ ನಾವೀಗ ದೇವರಲ್ಲಿ ಇದ್ದೀವಿ. ಅದೇ ಬೈಬಲ್ ಹೇಳುತ್ತೆ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ನಾವೀಗ ಎಲ್ಲಿದ್ದೀವಿ? ಒಬ್ಬ ವಿಶ್ವಾಸಿ, ಒಬ್ಬ ಕ್ರೈಸ್ತ ವಿಶ್ವಾಸಿ ಎಲ್ಲಿದ್ದು ಬದುಕ್ತಾ ಇದ್ದಾನೆ ಅಂದರೆ, ಹೀ ಈಸ್ ಇನ್ ಹೆವೆನ್. ನಾವು ಈ ಭೂಮಿಯಲ್ಲಿ ನಾವು ಬದುಕ್ತಾ ಇರೋದು ಬೈ ಫೇತ್ ವಿ ಆರ್ ಲಿವಿಂಗ್. ವಿಶ್ವಾಸದ ಮುಖಾಂತರ ಬದುಕ್ತಾ ಇದ್ದೀವಿ. ನಾವು ಎಲ್ಲಿದ್ದೀವಿ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೀವಿ ಅಂದರೆ, ಮನೇಲಿದ್ದೀವಿ ಅಂತ ಅಲ್ಲ, ನಮ್ಮ ಊರಲ್ಲಿದ್ದೀವಿ ಅಂತ ಅಲ್ಲ, ಪಕ್ಕದ ಮನೆಯಲ್ಲಿದ್ದೀವಿ ಅಂತ ಅಲ್ಲ, ಮನುಷ್ಯರ ಜೊತೆಗಿದ್ದೀವಿ ಅಂತ ಅಲ್ಲ. ಯೇಸು ಕ್ರಿಸ್ತನಲ್ಲಿ ನಾವು ಪಿತ ದೇವರ ಹೃದಯದ ಒಳಗಡೆ ದೇವರ ಜೊತೆಯಲ್ಲಿ ಇದ್ದೀವಿ ಎಂಬ ಆ ಒಂದು ಅರಿವಿನಲ್ಲಿ, ಆ ಒಂದು ಜ್ಞಾನದಲ್ಲಿ ಈ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ವಾಕ್ಯ ಓದಿ ನೋಡಿ. ಕೊಲೊಸ್ಸ 3, ನೀವು ಕ್ರಿಸ್ತ ಯೇಸುವಿನೊಂದಿಗೆ ಮರಣ ಹೊಂದಿರುವುದರಿಂದ, ನೀವು ಕ್ರಿಸ್ತ ಯೇಸುವಿನೊಂದಿಗೆ ಮರಣ ಹೊಂದಿರುವುದರಿಂದ ಅವರೊಂದಿಗೆ, ಕೇಳಿಸ್ಕೊಳ್ಳಿ, ಅವರೊಂದಿಗೆ ನಿಮ್ಮ ಜೀವ ದೇವರಲ್ಲಿ ಮರೆಯಾಗಿದೆ. ಹಲ್ಲೆಲೂಯಾ. ಕ್ರೈಸ್ತ ವಿಶ್ವಾಸಿಯೇ, ನೀನು ಎಲ್ಲಿದೆಯಾ ಗೊತ್ತಾ? ಕಚ್ಚಾಡಬೇಡ. ಅಲ್ಲಿದೆಯಾ ಎಲ್ಲಿದೆಯಾ ಪಾಲಿಟಿಕ್ಸೇ ಬೇಡ. ನೀನು ಸ್ವರ್ಗದಲ್ಲಿದೆಯಾ? ಸ್ವರ್ಗದಲ್ಲಿ ಪಾಲಿಟಿಕ್ಸ್ ನಡೆಯಲ್ಲ. ಸ್ವರ್ಗದಲ್ಲಿ ಇದೀನಿ ಅಂತ ಗೊತ್ತಿದ್ದನು ಪಾಲಿಟಿಕ್ಸ್ ಯಾಕೆ ಮಾಡ್ತಾನೆ? ಹೊಟ್ಟೆ ಕಿಚ್ಚು ಯಾಕೆ ಮಾಡ್ತಾನೆ? ದುಡ್ಡು 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 ಅಂತ ದುಡ್ಡಿಗೋಸ್ಕರ ಯಾಕೆ ಬದುಕಿ ಸತ್ತೋಗ್ತಾನೆ? ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಆ ಸಭೆ ಮೇಲೆ ಈ ಸಭೆ, ಈ ಪ್ರೇಯರ್ ಗ್ರೂಪಿಗೆ ಆ ಪ್ರೇಯರ್ ಗ್ರೂಪ್, ಆ ಬ್ರದರ್ಸ್ ಕಂಡ್ರೆ ಈ ಬ್ರದರ್ಸ್ಗೆ ಆಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಈ ಕಚ್ಚಾಟ, ಈ ಹೊಡೆದಾಟ, ಈ ಒಂದು ಹೊಟ್ಟೆ ಕಿಚ್ಚು, ಈ ದ್ವೇಷ, ದೂಷಣೆ, ಇದೆಲ್ಲ ಸ್ವರ್ಗದಲ್ಲಿ ಎಂಟ್ರಿ ಇಲ್ಲ. ಸ್ವರ್ಗದಲ್ಲಿ ಇದೀನಿ ಯೇಸು ಕ್ರಿಸ್ತನ ಮುಖಾಂತರ, ನಾನು ಪಿತದೇವರ ಹೃದಯದಲ್ಲಿ ನಾನು ಇದೀನಿ ಎಂಬ ಅರಿವು ಇರುವ ಯಾರು ಕೂಡ ಈ ಬಿಸ್ನೆಸ್ಸಿಗೆ ಬರಲ್ಲ. ಈ ಕಚ್ಚಾಟ, ಹೊಡೆದಾಟ, ಕಿತ್ತಾಟ, ನುಂಗಾಟಕ್ಕೆ ಬರಲ್ಲ. ಇದು ಅರಿವಿಲ್ಲದೆ ಇದ್ದ ಅಜ್ಞಾನಿಗಳು, ಅವಿಶ್ವಾಸಿಗಳು, ಮೂಢರು ಎಲ್ಲ ಕಚ್ಚಾಡ್ತಾ ಇದ್ದಾರೆ. ಇದು ನಂದು, ಇದು ನಂದು, ಇದು ನಿಂದು, ಇದು ನಂದು, ಇದು ನನ್ನ ಸಭೆ, ಇದು ನಿನ್ನ ಸಭೆ, ಇದು ನನ್ನ ಚರ್ಚು, ಇದು ನನ್ನ ಭಾಷೆ, ಇದು ಕನ್ನಡ, ಇದು ತಮಿಳು, ಇದು ಇಂಗ್ಲೀಷು, ಇದು ಅದು, ಇದು ಕಚ್ಚಾಡ್ಕೊಂಡೇ ಈ ರೀತಿ ಬದುಕ್ತಾರೆ. ಪೌಲರು ಹೇಳ್ತಾರೆ, ನೀವೇನು ನರಪ್ರಾಣಿಗಳಲ್ಲದೆ ಮತ್ತೆ ಈ ಥರ ಕಚ್ಚಾಡೋರು? ಯೇಸು ಹೆಸರು ಹೇಳ್ಕೊಂಡು ಕಚ್ಚಾಡ್ತೀರಲ್ಲ. ಇನ್ನೂ ಕೂಡ ಹುಟ್ಟು ಕ್ರಿಶ್ಚಿಯನ್ಸ್ ಅಂತ ಬೇರೆ ಹೇಳ್ತೀರಿ, ಚರ್ಚಿಗೆ ಬರ್ತೀನಿ ಅಂತ ಬೇರೆ ಹೇಳ್ತೀರಿ, ನಮಗೆ ಯೇಸು ಗೊತ್ತು ಅಂತ ಬೇರೆ ಹೇಳ್ತೀರಿ, ನಮಗೆಲ್ಲ ಸಂಸ್ಕಾರ ಆಗಿದೆ, ಶವ ಸಂಸ್ಕಾರ ಒಂದು ಉಳಿದಿದೆ ಅಂತ ಹೇಳ್ತೀರಿ. ಈ ರೀತಿ ಕಚ್ಚಾಡುವ ನೀವು ನರಪ್ರಾಣಿಗಳಲ್ಲದೆ ಮತ್ತೇನು? ಶೇಮ ನೀವು ಅಂತ ಹೇಳ್ತಾರೆ. ಯೇಸು ಕ್ರಿಸ್ತರನ್ನ ಈ ರೀತಿ ಡಿವೈಡ್ ಮಾಡಿಬಿಟ್ಟಿದ್ದೀರಾ ನೀವು ಅಂತ ಕೇಳ್ತಾರೆ. ಯಾರಿಗೆ ಇದನ್ನು ಕೇಳ್ತಾ ಇರೋದು? ಕ್ರೈಸ್ತ ಸಭೆಗೆ. ಆದರೆ ಅದಾದಮೇಲೆ ವಾಕ್ಯ ಮುಂದೆ ಹೇಳುತ್ತೆ, ನಾವು ಸ್ವರ್ಗದಲ್ಲಿದ್ದೀವಿ, ಕರೆಕ್ಟು, ವಿಶ್ವಾಸದ ಮುಖಾಂತರ ನಾವೀಗ ಸ್ವರ್ಗದಲ್ಲಿದ್ದೀವಿ, ಇಲ್ಲಿ ಆ ಜೀವನ ಜೀವಿಸ್ತಾ ಇದ್ದೀವಿ. ಆಮೇಲೆ ನಿಮ್ಮ ಮನಸ್ಸು ಪ್ರಾಪಂಚಿಕ ವಿಷಯಗಳ ಮೇಲೆ ಅಲ್ಲ. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರೆಲ್ಲ ಸ್ವರ್ಗದಲ್ಲಿ ಇದ್ದೀವಿ ಅನ್ನೋ ವಿಶ್ವಾಸದಲ್ಲಿ ಬದುಕ್ತಾ ಇದ್ದೀರೋ, ನಿಮ್ಮ ಮನಸ್ಸು ಪ್ರಾಪಂಚಿಕ ವಿಷಯಗಳ ಮೇಲೆ ಅಲ್ಲ. ನಾಳೆ ತಿನ್ನೋದೇನು, ಕುಡಿಯೋದೇನು, ಉಡೋದೇನು, ನಾಳೆ ಟ್ಯೂಷನ್ ಫೀಸ್ ಯಾರು ಕಟ್ತಾರೆ, ಅದು ಯಾರು ಕಟ್ತಾರೆ, ಮನೆ ಕಟ್ಟೋದು, ಮದುವೆ ಏನು, ಹಾಗೆ ಹೀಗೆ, ಇದು ಚಿಂತೆ ಮಾಡಲ್ಲ. ಇದು ಇಟ್ಕೊಂಡು ಕ್ಯಾನ್ ಎಣ್ಸ್ಕೊಂಡು ಕೂತ್ಕೊಳ್ಳೋದಿಲ್ಲ, ಇದಕ್ಕೋಸ್ಕರ ಹರಕೆ ಹೊತ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅರ್ಥ ಆಗ್ತಿದೆಯಾ? ಪ್ರಾಪಂಚಿಕ ವಿಷಯಗಳ ಮೇಲೆ ಅಲ್ಲ, ಸ್ವರ್ಗೀಯ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರಲಿ. ಕ್ರಿಸ್ತ ಯೇಸುವೇ, ಕೇಳಿಸ್ಕೊಳ್ಳಿ, ಕ್ರಿಸ್ತ ಯೇಸುವೇ ನಿಮ್ಮ ನೈಜ ಜೀವವಾಗಿದ್ದಾರೆ. ಕ್ರಿಸ್ತ ಯೇಸುವೇ ನಿಮ್ಮ ನೈಜ ಜೀವವಾಗಿದ್ದಾರೆ. ಅವರು ಪುನರಾಗಮಿಸುವಾಗ ಅವರು ಸ್ವರ್ಗದಿಂದ ಬರ್ತಾರಾ? ಪುನರಾಗಮಿಸ್ತಾರ? ಬರ್ತಾರೆ. ಅವರು ಪುನರಾಗಮಿಸುವಾಗ ನೀವು ಸಹ, ಯಾರು ಸಹ? ನೀವು ಸಹ ಅವರ ಮಹಿಮೆಯಲ್ಲಿ ಪಾಲುಗಾರರಾಗಿ ಅವರೊಂದಿಗೆ ಪ್ರತ್ಯಕ್ಷರಾಗುವಿರಿ. ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರೆಲ್ಲ ಈ ಒಂದು ನಂಬಿಕೆಯಲ್ಲಿ ಬದುಕ್ತಾ ಇದ್ದೀರೋ, ನಾನೀಗ ಯೇಸು ಕ್ರಿಸ್ತನಲ್ಲಿ ದೇವರ ಹೃದಯದಲ್ಲಿ ಇದ್ದೀನಿ, ತಂದೆಯಾದ ದೇವರ ಹತ್ರ ಇದ್ದೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ಯಾರೆಲ್ಲ ಇಲ್ಲಿ ಬದುಕ್ತಾ ಇದ್ದೀರೋ, ಇದೇ ವಿಶ್ವಾಸ ಇಟ್ಟು ನೀವು ಒಂದು ದಿನ ಸತ್ತೋಗ್ತೀರಿ ಅಂತ ಇಟ್ಕೊಳ್ಳಿ. ಯೇಸು ನೀವು ಬದುಕಿದ ಟೈಮಲ್ಲಿ ಬಂದಿಲ್ಲ, ಸತ್ತೋಗ್ಬಿಟ್ರಿ. ಆವಾಗ ಯೇಸು ಒಂದು ದಿನ ಬಂದೇ ಬರ್ತಾರೆ. ಆಗ ನೀವಿರಲ್ಲ, ಇಲ್ಲಿರಲ್ಲ, ಪ್ರಪಂಚದಲ್ಲಿ ಸತ್ತೋಗ್ಬಿಟ್ಟಿದ್ದೀರಾ. ವಾಕ್ಯ ಹೇಳುತ್ತೆ,
ಯೇಸು ಪ್ರತ್ಯಕ್ಷವಾಗುವಾಗ ಆ ಸ್ವರ್ಗೀಯ ಸೈನ್ಯದೊಂದಿಗೆ ಬರುವಾಗ ಆ ಜೊತೆಯಲ್ಲಿ ನೀವು ಇರ್ತೀರಿ. ನೀವು ಇರ್ತೀರಿ. ನಿಮ್ಮನ್ನು ಎಲ್ಲಿಂದ ಕರ್ಕೊಂಡು ಬರ್ತಾರೆ ಅಂದರೆ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ನೀವು ಸತ್ತಿದ್ದಿಲ್ಲಿ, ಕರ್ಕೊಂಡು ಬರೋದು ಅಲ್ಲಿಂದ. ಅವ್ರ ಜೊತೆಗೆ ನೀವು ಪ್ರತ್ಯಕ್ಷರಾಗ್ತೀರಿ. ಆಗ ಬದುಕದವ್ರು ಯಾರಾದರೂ ನಿಮ್ಮ ಪರಿಚಯದವರು ಸ್ವಂತದವ್ರು ಇದ್ದರೆ ನಿಮ್ಮನ್ನು ಯೇಸು ಜೊತೆಗೆ ನೋಡ್ತಾರೆ. ನಿಮ್ಮನ್ನು ಮಣ್ಣಲ್ಲಿ ನೋಡೋಲ್ಲ, ಸಮಾಧಿಲಿ ನೋಡಲ್ಲ, ಅಲ್ಲಿ ಇಲ್ಲಿ ಫೋಟೋ ನೋಡೋದಿಲ್ಲ. ಅಯ್ಯೋಯ್ಯೋ ಇವ್ರು ಯೇಸು ಜೊತೆಗೆ ಬಂದಿದ್ದಾನಲ್ಲ, ಅದು ಯಾವಾಗ ಹೋದ? ವಿಶ್ವಾಸ ಇಟ್ಟಾಗಲೇ, ಯಜ್ಞದ ಕುರಿಮರಿಯ ರಕ್ತದಿಂದ ತೊಳೆಯಲ್ಪಟ್ಟಾಗಲೇ ನಿನ್ನನ್ನು ಅಲ್ಲಿ ಫಿಕ್ಸ್ ಮಾಡಿದ್ರು ದೇವರು. ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರ ಬಳಿಯಲ್ಲಿ. ಈಗ ಅಲ್ಲಿಂದ ಯೇಸು ಬರುವಾಗ, ನಿಮಗೆ ಸ್ವರ್ಗದಿಂದ ಯೇಸು ಭೂಮಿಗೆ ಇಲ್ಲಿಗೆ ಬರುವಾಗ, ಬಾಕಿ ಇದ್ದವರಿಗೆಲ್ಲ ದಂಡನ ತೀರ್ಪು ಕೊಡ್ಲಿಕ್ಕೋಸ್ಕರ ಬರುವಾಗ ನೀವು ಅಲ್ಲಿಂದ ಏನು ಮಾಡ್ತೀರಿ? ಸ್ವರ್ಗದಲ್ಲಿ. ಅದಕ್ಕೆ ಯೇಸು ಜೊತೆಗೆ ನೀವು ಕೂಡ ಪ್ರತ್ಯಕ್ಷವಾಗ್ತೀರಿ. ಹಾಲೆಲೂಯಾ. ಈ ಒಂದು ನಿರೀಕ್ಷೆಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರಿಗೂ ಗ್ಯಾರಂಟಿ ಇದೆ, ಯೇಸುವಿನ ರಕ್ತ ನನ್ನನ್ನು ತೊಳೆದಿದೆ, ತೊಳಿತಾನೇ ಇರುತ್ತೆ. ತೊಳೆದು ಹಾಗೆ ಬಿಟ್ಟಿಲ್ಲ, ಕಂಟಿನ್ಯೂಸ್ಲಿ ಇಟ್ ವಿಲ್ ವಾಶ್. ನಿರಂತರವಾಗಿ ಈ ರಕ್ತ ಏನು ಮಾಡ್ತಾ ಇರುತ್ತೆ? ನಮ್ಮನ್ನು ತೊಳಿತಾನೇ ಇರುತ್ತೆ. ಒಂದು ದಿನ ಅಲ್ಲ, ಎರಡು ದಿನ ಅಲ್ಲ, ನಿತ್ಯವೂ ನಿರಂತರವೂ ಯೇಸುವಿನ ರಕ್ತ ಪ್ರತಿಯೊಬ್ಬರನ್ನು ಕೂಡ ತೊಳಿತಾನೇ ಇರುತ್ತೆ. ಇಷ್ಟು ಒಳ್ಳೆ ದೇವರು ನಮ್ಮ ಪರವಾಗಿದ್ದಾರೆ. ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ರಿಂದ ಇರತಕ್ಕಂಥ ವಾಕ್ಯದಲ್ಲಿ ಅದ್ಭುತಕರವಾದ ದೇವರ ಪ್ರೀತಿಯನ್ನ ಸಂತ ಪೌಲರ ಮುಖಾಂತರ ಪರಿಶುದ್ಧಾತ್ಮರು ಅಲ್ಲಿ ಪ್ರಕಟಪಡಿಸಿ ಕೊಡ್ತಾರೆ. ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31. ನೀವೆಲ್ಲರೂ ಅಂಡರ್ಲೈನ್ ಮಾಡಿ ಇಟ್ಕೊಂಡು, ಅಂಡರ್ಲೈನ್ ಮಾಡಿ ಇದನ್ನು ನಿಮ್ಮ ಹೃದಯದಲ್ಲಿ ಇಟ್ಕೋಬೇಕಾಯ್ತಾ? ಬೈಬಲಲ್ಲ, ಬೈಬಲ್ ತಂದವರು ಭಾಗ್ಯವಂತರು, ತರದೇ ಇದ್ದವರು ಓದ್ಲಿಕ್ಕೆ ಬರಹ ಗೊತ್ತಿದ್ದು ತರಲಿಲ್ಲ ಧ್ಯಾನಕ್ಕೆ ಅಂದರೆ ನಿರ್ಭಾಗ್ಯರಂತಲೇ ಹೇಳಬೇಕು. ಯಾಕೆ ಅಂದರೆ ಇಷ್ಟೊಂದು ವಾಕ್ಯಗಳು ಸಿಗ್ತಾ ಇದೆ, ಎಲ್ಲಿಟ್ಕೊಂಡು ಹೋಗ್ತಾ ಇದ್ದೀರಾ ಅಲ್ವಾ? ಸೊ ಮುಂದೆ ಧ್ಯಾನ ಏನಾದರೂ ಇದ್ದರೆ ಬೈಬಲ್ ಎತ್ಕೊಂಡು ಬನ್ನಿ, ದಯವಿಟ್ಟು ಬೈಬಲ್ ತೊಗೊಂಡು ಬನ್ನಿ, ನೋಟ್ ಮಾಡಿಕೊಳ್ಳಿ. ಅದೇ ನಮಗೆ ಕೊನೆ ತನಕ ಇರೋದು. ಮಾತ್ರ ಅಲ್ಲ, ಪ್ರತಿ ಮಂಗಳವಾರ ಇಲ್ಲೇ ಇದೇ ಸ್ಕೂಲಲ್ಲಿ ಮಂಗಳವಾರ ಮಾಸ ಆದ ತಕ್ಷಣ ಅಲ್ಲಿ ಪ್ರತಿ ಮಂಗಳವಾರ 6:45 8:15 8:45 ತನಕ ಪ್ರಾರ್ಥನೆ ಇರ್ತದೆ, ಧ್ಯಾನ ಇರ್ತದೆ. ಎಲ್ಲರೂ ಕೂಡ ಬನ್ನಿ, ಸಾಧ್ಯವಾಗುವವರೆಲ್ಲರೂ ಕೂಡ ಬಂದು ದೇವರ ವಾಕ್ಯವನ್ನು ತಿಳ್ಕೊಳ್ಳಿ. ಓಕೆ, ಹೀಗಿರುವಲ್ಲಿ ನಾವು ಏನು ಹೇಳೋಣ? ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು? ಹಾಲೆಲೂಯಾ. ಯಾರು ನಮ್ಮ ಪರವಾಗಿದ್ದಾರೆ? ಯಾರು ನಮ್ಮ ಪರವಾಗಿದ್ದಾರೆ? ಯಾರ ಪರವಾಗಿದ್ದಾರೆ? ನಿಮ್ಮ ಪರವಾಗಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ದೇವರು ಅನೀತಿವಂತನಾದ ನನ್ನನ್ನು ತನ್ನ ಪುತ್ರನ ಮರಣದ ಮುಖಾಂತರ, ಯೇಸುವಿನ ಪವಿತ್ರ ರಕ್ತದ ಮುಖಾಂತರ ನನ್ನನ್ನು ಅವರು ನೀತೀಕರಿಸಿದ್ದಾರೆ ಎಂದು ದೇವರ ಆ ನೀತೀಕರಣದಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬ ನೀತಿವಂತನ ಪರವಾಗಿ ದೇವರಿದ್ದಾರೆ. ಪಾಪಿಯ ಪರವಾಗಿಲ್ಲ ದೇವರು. ಪಾಪದಲ್ಲಿ ಎಣ್ಣೆ ಹೊಡ್ಕೊಂಡು ಮಜಾ ಮಾಡಿಕೊಂಡು ಭಾನುವಾರ ಮಾತ್ರ ಚರ್ಚಿಗೆ ಬಂದ್ಕೊಂಡು ವರ್ಷಕ್ಕೊಂದ್ಸರಿ ಸಾಂಪ್ರದಾಯಿಕವಾಗಿ ಮಾತ್ರ ಪಾಪ ಹೇಳ್ಕೊಂಡು ಪಶ್ಚಾತ್ತಾಪ ಇಲ್ಲದೆ ಸುಮ್ಮನೆ ಪಾಪ ನಿವೇದನೆ ನಾಟಕ ಮಾಡಿಕೊಂಡು ಬದುಕುವವ್ರ ಪರವಾಗಿ ದೇವರಂತೂ ಇರೋದಿಲ್ಲ ಅಂತ ಬೈಬಲ್ ಹೇಳುತ್ತೆ. ಆದರೆ ದೇವರು ಯಾರು ಪರವಾಗಿದ್ದಾರೆ ಗೊತ್ತಾ? ಯೇಸು ನನ್ನನ್ನು ತೊಳೆದಿದ್ದಾರೆ, ಯೇಸು ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದಾರೆ, ನನ್ನ ಎಲ್ಲ ಪಾಪವನ್ನು ಅವರು ತಮ್ಮ ರಕ್ತದಿಂದ ತೊಳೆದು ಹಾಕಿದ್ದಲ್ಲದೆ ಅವರು ಈಗಲೂ ಕೂಡ ನನಗೋಸ್ಕರ ಪಿತನ ಸನ್ನಿಧಿಯಲ್ಲಿ ಭಿನ್ನಯಿಸ್ತಾ ಇದ್ದಾರೆ ಎಂಬ ನಂಬಿಕೆಯಲ್ಲಿ ಮತ್ತು ಅವರ ಪುನರಾಗಮನದ ನಿರೀಕ್ಷೆಯಲ್ಲಿ ಒಂದು ದಿನ ನಾನು ಅವರನ್ನ ಮುಖಾಮುಖಿಯಾಗಿ ನೋಡ್ತೀನಿ. ಈ ನನ್ನ ಮರ್ತ್ಯ ದೇಹ ನಶಿಸಿ ಹೋಗಿ ನಿಜವಾದ ಒಂದು ನೂತನ ದೇಹ, ರೂಪಾಂತರ ಹೊಂದಿದ ದೇಹ ನನಗೆ ದೇವರು ಕೊಡ್ತಾರೆ ಎಂಬ ನಿರೀಕ್ಷೆಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ವಿಶ್ವಾಸಿಗೂ ಅವರ ಪರವಾಗಿ ಯಾರಿದ್ದಾರೆ? ಇಲ್ಲಿ ಬೈಬಲ್ ಹೇಳಿಲ್ಲ ನಾನೆಲ್ಲ ಕಥೋಲಿಕರ ಪರವಾಗಿ ನಾನಿದ್ದೇನೆ, ಎಲ್ಲ ಪ್ರೊಟೆಸ್ಟೆಂಟ್ ಪರವಾಗಿ ನಾನಿದ್ದೇನೆ, ಎಲ್ಲ ಕರಿಸ್ಮ್ಯಾಟಿಕ್ಸ್ ಪರವಾಗಿ ನಾನಿದ್ದೇನೆ, ಹಲ್ಲೆಲೂಯಾ ಹೇಳುವವರ ಪರವಾಗಿ ನಾನಿದ್ದೇನೆ, ಜಪಸರ ಹೇಳುವವರ ಪರವಾಗಿ ನಾನಿದ್ದೇನೆ, ಬೈಬಲ್ ಓದುವವರ ಪರವಾಗಿ ನಾನಿದ್ದೇನೆ, ಸಂಡೇ ಕ್ರಿಶ್ಚಿಯನ್ಸ್ ಪರವಾಗಿ ನಾನಿದ್ದೇನೆ. ಆ ಥರ ಹೇಳಲಿಲ್ಲ. ದೇವರು ಯಾರ ಪರವಾಗಿದ್ದಾರೆ? ವಿಶ್ವಾಸಿಯ ಪರವಾಗಿ. ದೇವರು ಅವರ ಮಕ್ಕಳ ಪರವಾಗಿರ್ತಾರೆ. ದೇವರು ಯಾರ ಪರವಾಗಿರ್ತಾರೆ? ಅಪ್ಪ ಅಮ್ಮ ಯಾವತ್ತಿದ್ರೂ ಅವ್ರ ಮಕ್ಕಳ ಪರವಾಗಿಯೇ ಇರ್ತಾರೆ. ಅವ್ರು ತಪ್ಪು ಮಾಡಿದ್ರು ಮಕ್ಕಳ ಪರವಾಗಿರ್ತಾರೆ. ಅದೇ ರೀತಿ ಯಾರೆಲ್ಲ ದೇವರ ಮಕ್ಕಳಾಗಿದ್ದೀರೋ ವಿಶ್ವಾಸದ ಮುಖಾಂತರ ಅವರ ಪರವಾಗಿ ಅಪ್ಪ ಇರ್ತಾರೆ.
ಅವರ ಪರವಾಗಿ ಈ ಏಸಪ್ಪ ಇರ್ತಾರೆ. ಆದ್ದರಿಂದ ಬೈಬಲ್ ಹೇಳುತ್ತೆ, ಹೀಗಿರುವಲ್ಲಿ ನಾವು ಏನು ಹೇಳೋಣ? ದೇವರೇ ನಮ್ಮ ಪರವಾಗಿ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು? ನೋಡಿ, ಅದ್ರ ಮೇಲಿಂದನೇ ಓದ್ತಾ ಬರಬೇಕು. ಇದು ಒಂದಕ್ಕೊಂದು ಲಿಂಕ್ ಇದೆ. ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದರೋ ಅವರನ್ನು ಕರೆದಿದ್ದಾರೆ, ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಅಂದರೆ ನೀತೀಕರಿಸಿದ್ದಾರೆ, ನೀತಿವಂತರನ್ನಾಗಿ ಮಾಡಿದ್ದಾರೆ. ಯಾರನ್ನು ಅವರು ನೀತಿವಂತರನ್ನಾಗಿ ಮಾಡಿದ್ದಾರೋ, ಜಸ್ಟಿಫೈ ಮಾಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿಕೊಳ್ತಾರ, ಸೇರಿಸಿಕೊಂಡಿದ್ದಾರಾ? ಬೈಬಲ್ ಹೇಳುತ್ತೆ, ಅಂಡ್ ದೋಸ್ ಹೂಮ್ ಹಿ ಜಸ್ಟಿಫೈಡ್ ಹಿ ಆಲ್ಸೋ ವಿಲ್ ಬಿ ಗ್ಲೋರಿಫೈಡ್. ಗ್ಲೋರಿಫೈಡ್ ಮಹಿಮಾ ಪದವಿಗೆ ಅದು ಹೇಗೆ ಅದು ಮಹಿಮಾ ಪದವಿಗೆ ಸೇರಿಸಿ ಆಯ್ತಂತೆ. ಅದು ಯಾವ ಥರ ಗೊತ್ತಾ? ಯೇಸು ಕ್ರಿಸ್ತರನ್ನ ತಂದೆಯಾದ ದೇವರು ಪುನರುತ್ಥಾನಗೊಳಿಸಿ ಮಹಿಮೆ ಪಡಿಸಿದ್ರಾ? ಈಗ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದಿಂದ ನೀವು ಯೇಸು ಕ್ರಿಸ್ತನಲ್ಲಿ ಇದ್ದೀರಾ? ಹಾಗಾದರೆ ಯೇಸು ಕ್ರಿಸ್ತರನ್ನ ಮಹಿಮೆ ಪದವಿಗೆ ಏರಿಸಿದಾಗ ಅವರ ಮುಖಾಂತರವಾಗಿ ಯಾರಿಗೆ ಮಹಿಮೆ ಆಯಿತು? ನಮ್ಮನ್ನು ಮಹಿಮಾ ಪದವಿಗೆ ದೇವರು ಏರಿಸಿ, ಈಗ ದೇವರೇ ನೀತೀಕರಿಸಿ, ದೇವರೇ ಆರಿಸಿಕೊಂಡು ನೀತೀಕರಿಸಿ ಮಹಿಮಾ ಪದವಿಗೆ ಏರಿಸ್ಕೊಂಡು ಅಂದಮೇಲೆ ಯಾವನೋ ಒಬ್ಬ ಲೋಕಲ್ ಪಾರ್ಟಿ ಬಂದ್ಬಿಟ್ಟು ಇವನು ಮೊನ್ನೆ ಅದು ಮಾಡ್ತಾ ಇದ್ದ, ಇದು ಮಾಡ್ತಾ ಇದ್ದ, ಇವನು ಸರಿ ಇಲ್ಲ, ಅವಳು ಹಾಗೆ ಹೀಗೆ ಅಂತ ಲಿಸ್ಟ್ ತಗೊಂಡು ತೋರಿಸಿದ್ರೆ ದೇವರೇನು ಮಾಡ್ತಾರೆ? ಯೇಸು ಕ್ರಿಸ್ತರು ಏನು ಮಾಡ್ತಾರೆ? ಯೇಸು ಕ್ರಿಸ್ತರು ಏನು ಮಾಡ್ತಾರೆ ಗೊತ್ತಾ? ಮುಂದೆ ವಾಕ್ಯ ಓದಬೇಕು. ದೇವರು 33ನೇ ವಾಕ್ಯ, ದೇವರೇ ಆರಿಸಿಕೊಂಡವರ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡಬಲ್ಲರು? ದೇವರೇ ಆರಿಸಿಕೊಂಡವರ ಮೇಲೆ ಯಾರು? ನಿನಗೆ ಗ್ಯಾರಂಟಿ ಇರಬೇಕು, ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ಯು ಮಸ್ಟ್ ಹ್ಯಾವ್ ದ ಗ್ಯಾರಂಟಿ ದಟ್ ಐ ಆಮ್ ಚೋಸನ್ ಬೈ ಗಾಡ್. I am chosen by God through His only Son, Jesus Christ. If you have this guarantee, you are pass. Otherwise, you are fail. ದೇವರು ಯೇಸು ಕ್ರಿಸ್ತನ ಮುಖಾಂತರ ನನ್ನನ್ನು ಆರಿಸಿಕೊಂಡಿದ್ದಾರೆ, ತಮ್ಮ ಮಗನಾಗಿ ಮಗಳಾಗಿ ಆರಿಸಿಕೊಂಡಿದ್ದಾರೆ, ನೀತಿವಂತನಾಗಿ ಆರಿಸಿಕೊಂಡಿದ್ದಾರೆ, ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ ಎಂಬ ಗ್ಯಾರಂಟಿ ಹೃದಯದೊಳಗಡೆ ಇದ್ದರೆ, ವಿಶ್ವಾಸ ಹೃದಯದೊಳಗಡೆ ಇದ್ದರೆ, ಬೈಬಲ್ ಹೇಳುತ್ತೆ, ದೇವರೇ ಆರಿಸಿಕೊಂಡವ್ರ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡಬಲ್ಲರು? ದೇವರೇ ಅವರನ್ನು ನಿರ್ದೋಷಿಗಳೆಂದು ನಿರ್ಣಯಿಸಿರುವಾಗ, ದೇವರೇ ಅವರನ್ನು ನಿರ್ದೋಷಿಗಳೆಂದು ನಿರ್ಣಯಿಸಿರುವಾಗ, ದೇವರೇ ಅವರನ್ನು ನಿರ್ದೋಷಿಗಳೆಂದು ನಿರ್ಣಯಿಸಿರುವಾಗ ಅವರನ್ನು ದೋಷಿಗಳೆಂದು ನಿರ್ಣಯಿಸುವವರು ಯಾರು? ಅವರನ್ನು ದೋಷಿಗಳೆಂದು ನಿರ್ಣಯಿಸುವವರು Who will bring any charge against God's elect? It is God who justifies. ಅನೀತಿವಂತನಾಗಿದ್ದ ನನ್ನನ್ನು ದೇವರು ತಮ್ಮ ಏಕೈಕ ಪುತ್ರನ ಆ ಶಿಲುಬೆ ಮರಣದ ಮುಖಾಂತರ, ಅವರ ರಕ್ತದ ಮುಖಾಂತರ ನೀತೀಕರಿಸಿ ಅನೀತಿವಂತನನ್ನ ನೀತಿವಂತ ಎಂದು ಏನು ಮಾಡಿದ್ರು? ಡಿಕ್ಲೇರ್ ಮಾಡಿದ್ರು. ಏನು ಮಾಡಿದ್ರು? ಡಿಕ್ಲೇರ್ ಮಾಡಿದ್ರು. ದೇವರು ಒಂದ್ಸರಿ ಏನಾದರೂ ಡಿಕ್ಲೇರ್ ಮಾಡಿದ್ರೆ, ಅಯ್ಯೋ ಬೈ ಮಿಸ್ಟೇಕ್ ಆಗಿ ಮಾಡಿಬಿಟ್ಟೆ, ನಾನು ಇವನು ಈ ಥರ ಮಾಡ್ತಾನಂತ ಗೊತ್ತಿರಲಿಲ್ಲ, ಇವಳು ಈ ಥರ ಮಾಡ್ತಾಳಂತ ಗೊತ್ತಿರಲಿಲ್ಲ, ಆದ್ದರಿಂದ ಕ್ಯಾನ್ಸಲ್ ಮಾಡ್ತೀನಿ ಅಂತಾರೆ. ಕ್ಯಾನ್ಸಲ್ ಮಾಡ್ತಾರಾ? ಕ್ಯಾನ್ಸಲ್ ಮಾಡ್ತಾರಾ? ಯಾಕೆಂದ್ರೆ ಅವ್ರಿಗೆ ಆದಿಯಲ್ಲಿಯೇ ಅಂತ್ಯ ಗೊತ್ತು. ನಾವು ಇವತ್ತು ಏನಾಗಿದ್ದೀವಿ, ನಾಳೆ ಏನಾಗ್ತೀವಿ ದೇವರಿಗೆ ಗೊತ್ತು. ಒಮ್ಮೆ ಅವರು ಬರೆದ ಮೇಲೆ ಮುಗೀತು, ಸೀಲ್ ಹಾಕಿದ ಮೇಲೆ ಮುಗೀತು. ನೀನು ನೀತಿವಂತ ಎಂಬ ಒಂದು ಮುದ್ರೆ ನಿನ್ನ ಮೇಲೆ ಒಮ್ಮೆ ಜೀಸಸ್ ಒತ್ತುಬಿಟ್ರೆ, ದೇವರು ಒತ್ತುಬಿಟ್ರೆ, ದಟ್ ಈಸ್ ಪರ್ಮನೆಂಟ್, ತೆಗೆದು ಹಾಕೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಜಸ್ಟಿಫೈ ಮಾಡಿರೋದು ಯಾರು? ನಾವು ನೀತಿವಂತರು ಎಂದು ಇಲ್ಲಿ ನಮ್ಮ ಮೇಲೆ ತೀರ್ಪು ಮಾಡಿದ ಯಾರೀಗ? ದೇವರು ತೀರ್ಪು ಮಾಡಿದ್ದಾರೆ. ನಾವು ನೀತಿವಂತರು ಅಂತ, ಅನೀತಿವಂತರು ಅಂತ ಅಲ್ಲ, ಅನೀತಿವಂತರಾಗಿದ್ವಿ, ಆದರೆ ನಮ್ಮನ್ನು ನೀತಿವಂತರು ಎಂದು ಅವ್ರು ಏನು ಮಾಡಿದ್ದಾರೆ? ಡಿಕ್ಲೇರ್ ಮಾಡಿ ಆಯಿತು. ಮಾಡ್ತಾರೆ ಅಲ್ಲ, ಮಾಡಿ ಮಾಡಿ ಮಾಡಿ. ಹಾಗಾದರೆ ಈ ಡಿಕ್ಲೇರ್ ಮಾಡಿ ಆಯಿತು, ದೇವರು ನನ್ನನ್ನು ನೀತಿವಂತ ಎಂದು ಡಿಕ್ಲೇರ್ ಮಾಡಿ ಆಯಿತು. ಈಗ ಯಾರೋ ಒಬ್ಬ ಅಕ್ಯೂಸರ್ ಯಾರು ಕೇಳಿದ್ರೆ ಪಿಶಾಚಿನೇ. ಅಕ್ಯೂಸರ್ ಆಫ್ ದ ಬ್ರದರನ್, ಸಹೋದರರನ್ನ ದೂಷಣೆ ಮಾಡುವವನು ಅಂತ ಬೈಬಲ್ ಹೇಳೋದು ಯಾರಿಗೆ? ಪಿಶಾಚಿಗೆ ಅಲ್ವಾ?
ಸೊ ಈ ಅಕ್ಯೂಸ್ ಮಾಡೋರೆಲ್ಲ ಒಂದು ರೀತಿ ಪಿಶಾಚಿಗಳೇ ಆಗಿರ್ತಾರೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹಾಗೆ ಇವ್ರು ಹೀಗೆ ಅಂತ ಬೇರೆಯವ್ರ ಮೇಲೆ ಅಕ್ಯೂಸೇಷನ್ ಹೇಳ್ತಾ ಇರ್ತಾರೆ. ಅವ್ರ ಕೆಲಸನೇ ಅದು. ಅವ್ರ ಮಿನಿಸ್ಟ್ರಿ ಏನು ಗೊತ್ತಾ? ಮಿನಿಸ್ಟ್ರಿ ಆಫ್ ಅಕ್ಯೂಸೇಷನ್. ಬಾಯಲ್ಲಿ ಅಲ್ಲೆಲ್ಲೂ ಎಲ್ಲ ಹೇಳ್ತಾರೆ, ಅಲ್ಲೆಲ್ಲೂ ಹೇಳ್ತಾರೆ, ಮಣಿಯೆಲ್ಲ ಉರುಳಿಸ್ತಾರೆ, ಬೈಬಲ್ ಹಿಡ್ಕೊಳ್ತಾರೆ, ಚರ್ಚಿಗೆ ಬರ್ತಾರೆ, ಗರಿಗಳು ಭಾನುವಾರ ಗರಿಗಳು ಬೀಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಮನೆಗೆ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಬರೀ ಅಕ್ಯೂಸ್ ಮಾಡೋದೆ. ಅವ್ರು ಹಾಗೆ, ಇವ್ರು ಹೀಗೆ, ಆ ಬ್ರದರ್ ಸರಿ ಇಲ್ಲ, ಈ ಫಾದರ್ ಸರಿ ಇಲ್ಲ, ಈ ಚರ್ಚ್ ಸರಿ ಇಲ್ಲ, ಅವ್ರ ಮನೆಯವ್ರು ಸರಿ ಇಲ್ಲ, ಈ ಊರವ್ರು ಸರಿ ಇಲ್ಲ. ಅಕ್ಯೂಸೇಷನ್. ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ನಮ್ಮ ಮಾವನೇ ಸರಿ ಇಲ್ಲ, ಊರವ್ರು ಸರಿ ಇಲ್ಲ, ಜನ ಸರಿ ಇಲ್ಲ, ದೆವ್ವ ಅದು ಸರಿ, ಪಿಶಾಚಿನೂ ಸರಿ ಇಲ್ಲ, ದೇವರೇ ಸರಿ ಇಲ್ಲ ಅನ್ನೋರು ಎಷ್ಟೋ ಜನ ಇದ್ದಾರೆ. ಅಕ್ಯೂಸಿಂಗ್. ಆಮೇಲೆ ಬರ್ತಾರೆ ನಾಲಿಗೆ ಉದ್ದ ಮಾಡಿ ಕಮ್ಮಿನ ತಗೊಳ್ಳಿಗೆ ಅಂತ. ಇನ್ನೂ ಸುಟ್ಟೋಗಿಲ್ಲಲ್ಲ, ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳಬೇಕು. ಈ ರೀತಿ ಅಕ್ಯೂಸ್ ಮಾಡಿ 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 ಬರ್ತಾರೆ. ಏನೇ ಬಂದರೂ ನೀನು ಎಷ್ಟೇ ಅಕ್ಯೂಸೇಷನ್ಸ್ ದೇವರು ಆರಿಸಿಕೊಂಡವ್ರ ಮೇಲೆ ಎತ್ಕೊಂಡು ಹೋಗಿ ಅಲ್ಲಿ ದೇವ್ರ ಹತ್ರ ಕೊಟ್ಟರೆ, ಕಳ್ತನದಲ್ಲಿ ನೀವು ಯಾವುದಾದ್ರೂ ನಮ್ಮದು ತಪ್ಪುಗಳು ಪಾಪಗಳು ಎಲ್ಲ ತಗೋಬೋದು. ಪರಿಪೂರ್ಣರೊಬ್ಬರು ಇಲ್ಲ, ಎಲ್ಲರೂ ಪಾಪಿಗಳೇ ಅಲ್ವಾ? ಸೊ ನಂದೇನಾದರೂ ಒಂದು ಪಾಪ ನಿಮಗೆ ಸಿಕ್ತು ಅಂತ ಇಟ್ಕೊಳ್ಳಿ. ನಾನೇನೊಂದು ಪಾಪ ಮಾಡಿದೆ, ನಿಮ್ಮ ಕೈಲಿ ಸಿಕ್ಕಾಕೊಬಿಟ್ಟೆ. ನೀವೇನು ಮಾಡ್ತೀರಿ? ಸೀದಾ ತಗೊಂಡೋಗಿ ಸ್ವರ್ಗಕ್ಕೆ ಹೋಗ್ತೀರಿ. ದೇವ್ರೇ, ಇವನ ಕೈಗ ನೀವು ಮೈಕ್ ಕೊಟ್ಟಿರೋದು, ಇವನ ಬಾಯಲ್ಲಿ ನೀವು ವಾಕ್ಯ ಹೇಳಿಸ್ತಾ ಇದ್ದೀರಲ್ಲ, ಇಂಥ 3rd ಕ್ಲಾಸ್ ಪರ್ಸನ್ ನೋಡಿ ದೇವ್ರೆ, ಪ್ರೂಫ್ ನೋಡಿ ಅಂತ. ನೀವು ಪಿಶಾಚಿ ಕೆಲಸ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಒಂದು ಚಾನ್ಸ್ ಸಿಕ್ತು, ಸ್ವರ್ಗಕ್ಕೆ ಹೋದ್ರಿ, ದೇವ್ರ ಮುಂದೆ ರಿಪೋರ್ಟ್ ಕೊಟ್ರಿ. ರಿಪೋರ್ಟ್ ಕೊಟ್ಟಾಗ ಇನ್ನೊಂದು ಕಡೆ ನನ್ನ ಅಡ್ವೊಕೇಟ್ ಇರ್ತಾರೆ, ಯೇಸು ಕ್ರಿಸ್ತರು ಇರ್ತಾರೆ. ಅವ್ರೇನು ಮಾಡ್ತಾರೆ ಗೊತ್ತಾ? ಅವ್ರೇನು ಮಾಡ್ತಾರೆ ಅಂದರೆ, ಅವ್ರ ಕೈಯಲ್ಲಿರುವ ರಕ್ತವನ್ನು ತೆಗೆದು ಹೀಗೆ ತೋರಿಸ್ತಾರೆ. ಅಪ್ಪ ದಾ ರಕ್ತ, ಪೇಮೆಂಟ್ ಎಲ್ಲ ಪೇ ಆಗಿದೆ, ಪೆನಾಲ್ಟಿ ಈಸ್ ಆಲ್ರೆಡಿ ಪೇಯ್ಡ್. ಇವನು ತಗೊಂಡು ಬಂದಿರೋ ರಿಪೋರ್ಟ್ ಏನೋ ಕರೆಕ್ಟೇ, ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿದ ರಿಪೋರ್ಟ್ ಕರೆಕ್ಟೇ ಇದೆ, ಇವನು ಹೇಳಿದ ಸರಿನೇ. ಆದರೆ ಇದಕ್ಕೆ ವೇಜಸ್ ಆಫ್ ಸಿನ್ ಇಸ್ ಡೆತ್, ಪೆನಾಲ್ಟಿ ಕಟ್ಟಬೇಕಲ್ಲ, ಕಟ್ಟಿದ ರಕ್ತ ಇಲ್ಲಿದೆ ನೋಡಿ ಅಪ್ಪ ಅಂತ. ಇದನ್ನೇ ಮಾಡೋದು. 34ನೇ ವಾಕ್ಯ ಹೇಳುತ್ತೆ, ಪ್ರಾಣತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯೇಸುವೆ ದೇವರ ಬಲ ಪಾರ್ಶ್ವದಲ್ಲಿ ಇದ್ದುಕೊಂಡು ನಮ್ಮ ಪರವಾಗಿ ಭಿನ್ನಯಿಸುತ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ದೇವರೇ ನಮ್ಮ ಪರವಾಗಿ, ಯೇಸು ಕ್ರಿಸ್ತರೇ ನನ್ನ ಪರವಾಗಿ ಸ್ವರ್ಗದಲ್ಲಿ ಪಿತದೇವರ ಸನ್ನಿಧಿಯಲ್ಲಿ ಅವರ ರಕ್ತವನ್ನು ಮುಂದೆ ಇಟ್ಟುಕೊಂಡು ನನ್ನ ಪರವಾಗಿ ಭಿನ್ನಯಿಸುವಾಗ ನೀವ್ಯಾರು ದೋಷಾರೋಪಣೆ ಹೇಳಲಿಕ್ಕೆ? ಯಾರಿಗೂ ಯಾರ ಮೇಲೂ ದೋಷಾರೋಪಣೆ ಹೇಳಲಿಕ್ಕೆ ಹಾಕಿಲ್ಲ. ಹೇಳಿದ್ರೂ ನೀವು ಪಾಸ್ ಆಗಲ್ಲ. ನಂದು ಪಾಪ 101 ಪಾಪ ತಗೊಂಡು ಸ್ವರ್ಗಕ್ಕೆ ಕಷ್ಟಪಟ್ಟು ನೀವು ಹೋಗಿ ದೇವ್ರ ಮುಂದೆ ಅದನ್ನು ಲಿಸ್ಟ್ ಕೊಟ್ಟರು ಕೂಡ ದೇವ್ರು ಹೇಳ್ತಾರೆ, ಇದೆಲ್ಲ ನೀನು ತಗೊಂಡು ಬಂದಿದ್ದು ಕರೆಕ್ಟೇನೆ, ಇವನು ಮಾಡಿದ್ದಾನೆ, ಆದರೆ ಏನು ಮಾಡೋದು, ಇದಕ್ಕೆಲ್ಲ ನನ್ನ ಏಕೈಕ ಪುತ್ರ ಪೆನಾಲ್ಟಿ ಕಟ್ಬಿಟ್ಟಿದ್ದಾನೆ, 2000 ವರ್ಷಗಳ ಹಿಂದೆ ರಕ್ತ ಸುರಿಸ್ಬಿಟ್ಟಿದ್ದಾನೆ. ಆದ್ದರಿಂದ ಈ ರಕ್ತ ಅದನ್ನು ತೊಳಿತಾ ಇದೆ ಈಗಲೂ ಕೂಡ. ಮಾತ್ರ ಅಲ್ಲ, ಅವ್ನು ಮಾಡಿದ್ದಾನೆ ಕರೆಕ್ಟು. ನೀನು ಈ ಲಿಸ್ಟ್ ತಗೊಂಡು ಏಣಿ ಎಲ್ಲ ಹತ್ಕೊಂಡು ಹಾವು ಏಣಿ ಆಟದ ತಪ್ಪಿಸ್ಕೊಂಡು ಮೇಲೆ ಬರೋದ್ರೊಳಗಡೆ ಅವನು ಮನೆ ಒಳಗಡೆ ಮೂಲೆಯಲ್ಲಿ ಮೊಣಕಾಲೂರಿ ಕಣ್ಣೀರು ಸುರಿಸಿ ಆಯಿತು, ಅಪ್ಪ ನಾ ಪಾಪ ಮಾಡಿದೆ, ಅಪ್ಪ ನಾನು ಪಾಪ ಮಾಡಿದೆ, ಅಪ್ಪ ನನ್ನನ್ನು ಕ್ಷಮಿಸು ಅಂತ ಕ್ಷಮೆ ಕೇಳಿ ಆಯಿತು. ಆದ್ದರಿಂದ ಅವನು ಕ್ಷಮೆ ಕೇಳಿದಾಗ ಅವನ ಅಡ್ವೊಕೇಟ್ ಸುಮ್ಮನೆ ಇರ್ತಾರ? ಇಲ್ಲಿ ಯೇಸು ಕ್ರಿಸ್ತರು ಅವರು ಕ್ಷಮೆ ಕೇಳಿದವನ್ನ ಕ್ಷಮಿಸ್ಬೇಕಲ್ಲಪ್ಪ. ನೀತಿ ಕರೆಸಿದ್ ನೀನೇ ಅಲ್ವಾಪ್ಪ, ನೀತಿವಂತ ಅಂತ ಹೇಳಿದವ್ ನೀನೇ. ನೀನು ನೀತಿವಂತ ಅಂತ ಹೇಳಿ ಸೈನ್ ಹಾಕಿ ಮುದ್ರೆ ಒತ್ತಿದ ಮೇಲೆ ಮತ್ತೆ ಹೇಗೆ ನೀನು ಇಲ್ಲಿ ಕಂಪ್ಲೇಂಟ್ ತಗೊಳ್ತೀಯಾ? ಆಗ ಅಪ್ಪ ಹೇಳ್ತಾರೆ, ಸಾರಿ, ನೀನು ಕಷ್ಟಪಟ್ಟು ಊರೆಲ್ಲ ಸುತ್ತಕೊಂಡು ಇವ್ರನ್ನೆಲ್ಲ ಬಳಸ್ಕೊಂಡು ಇವ್ರ ಹತ್ರ ಎಲ್ಲ ಚಾನಲಲ್ಲಿ ಪಾಸ್ ಮಾಡಿ ಎಲ್ಲ ರಿಪೋರ್ಟ್ ತೊಗೊಂಡು ಬಂದೆ, ಆದರೆ ಇಲ್ಲಿ ಪಾಸ್ ಆಗಲ್ಲ. ಅದು ಏನಿದ್ರು ಲೋಕದ ಕೋರ್ಟಲ್ಲಿ ಪಾಸ್ ಆಗುತ್ತೆ, ಅಲ್ಲೇ ತಗೊಂಡು ಹೋಗು, ಇಲ್ಲಿ ವರ್ಕೌಟ್ ಆಗಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ದೇವರು ನಮ್ಮ ಪರವಾಗಿ ಇರುವಾಗ ಈ ಬ್ಲೆಸ್ಸಿಂಗ್ ಯಾರಿಗೆ? ಈ ಬ್ಲೆಸ್ಸಿಂಗು ಒಬ್ಬರಿಗೆ ಮಾತ್ರ. ಲತಕ್ಕ ಕೈ ಎತ್ಬಿಟ್ರು ನನಗೆ. ಈ ಬ್ಲೆಸ್ಸಿಂಗ್ ಯಾರಿಗೆ? ಈ ಬ್ಲೆಸ್ಸಿಂಗ್ ಯಾರೆಲ್ಲ
ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟರು. ಯಾರೆಲ್ಲ ಮಕ್ಕಳಾಗಿದ್ದೀರೋ ದೇವರಿಗೆ, ನಿಮಗೆ ಈ ಹಕ್ಕಿದೆ, ನಿಮಗೆ ಈ ಬ್ಲೆಸ್ಸಿಂಗ್ ಇದೆ. ಇನ್ನು ಮಕ್ಕಳು ಅಲ್ಲದೆ ಇರತಕ್ಕಂಥ ಸುಮಾರು ಜನ ಭಿಕ್ಷುಕರ ಥರ ಇದ್ದವರಿದ್ದಾರೆ, ಅವರಿಗೆ ಇದು ಇಲ್ಲ. ಇದು ಮಕ್ಕಳಿಗೆ ದೇವರೇ ಕೊಡಿ, ದೇವರೇ ದೇವರೇ ಪ್ಲೀಸ್, ದೇವರೇ ಮಾಡಿ ದೇವರೇ ಅಂತ ಹೊರಗಡೆ ನಿಂತ್ಕೊಂಡು, ಗೇಟ್ ಹೊರಗಡೆ ನಿಂತ್ಕೊಂಡು ಹೀಗೆ ಬಾಗಿಲು ತಡ್ತಾ ಇರುವವರಿಗೆ ಅಲ್ಲ ಇದಿರೋದು. ಇದು ಯಾರಿಗೆ ಗೊತ್ತಾ? ಈಸಿಯಾಗಿ ಬಂದು ಗೇಟ್ ಓಪನ್ ಮಾಡಿ ಬಾಗಿಲು ತಳ್ಳಿ ಒಳಗಡೆ ಬಂದು ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡುವ ಹಕ್ಕಿರುವ ಮಕ್ಕಳಿಗೆ. ಮಕ್ಕಳ ಆಹಾರ ಇದು, ನಾಯಿಗಳಿಗಲ್ಲ. ಅದನ್ನೇ ಆ ಸ್ತ್ರೀಗೆ ಯೇಸು ಹೇಳ್ತಾರೆ, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಕೊಡೋದು ಸರಿಯಲ್ಲ. ಡೆಲಿವರೆನ್ಸ್ ಈಸ್ ಫಾರ್ ಚಿಲ್ಡ್ರನ್, ಹೀಲಿಂಗ್ ಈಸ್ ಫಾರ್ ಚಿಲ್ಡ್ರನ್, ಬ್ಲೆಸ್ಸಿಂಗ್ ಈಸ್ ಫಾರ್ ಚಿಲ್ಡ್ರನ್, ಇಟರ್ನಲ್ ಲೈಫ್ ಈಸ್ ಫಾರ್ ಚಿಲ್ಡ್ರನ್, ಫರ್ಗಿವ್ನೆಸ್ ಆಫ್ ಸಿನ್ ಈಸ್ ಫಾರ್ ಚಿಲ್ಡ್ರನ್. ಪಾಪಕ್ಷಮೆ ಮಕ್ಕಳಿಗಿರೋದು, ಬಿಡುಗಡೆ ಮಕ್ಕಳಿಗಿರೋದು, ನಿತ್ಯ ಜೀವ ಮಕ್ಕಳಿಗಿರೋದು. ಮಕ್ಕಳ ಆಹಾರ ಇದು, ಮಕ್ಕಳು ತಿನ್ನಲಿ ಅಂತ. ಆದರೆ ಅವಳ ವಿಶ್ವಾಸ ಇನ್ನೂ ದೊಡ್ಡದು. ಮಕ್ಕಳು ಸ್ವಲ್ಪ ಯಾಕೋ ಅವ್ರಿಗೆ ಅರಿವಿಲ್ಲದೆ ಇರೋ ಮಕ್ಕಳು ಅನಿಸ್ತಾ ಇದೆ ಯೇಸುವೆ. ಆದ್ದರಿಂದ ಟೇಬಲ್ ಮೇಲಿಂದ ಕೆಳಗೆ ಬೀಳುವ ಚೂರು ಪಾರು ಇದೆಯಲ್ವಾ, ಅದನ್ನೇ ನಾನು ತಿನ್ಕೊಳ್ತೀನಿ. ನನ್ನ ನಾಯಿ ಅಲ್ವಾ, ನಾಯಿ ಕೆಳಗೆ ಬಿದ್ದಿರೋ ತಿನ್ನುತ್ತಲ್ವಾ, ಪರವಾಗಿಲ್ಲ. ನಿತ್ಯ ಜೀವ ಟೇಬಲ್ ಮೇಲೆ ಇದ್ರೇನು, ಟೇಬಲಿಂದ ಕೆಳಗೆ ಬಿದ್ರೇನು, ನಿತ್ಯ ಜೀವ ಅಲ್ವಾ, ನಾನು ತಿಂತೀನಿ ಕೊಡಿ ಅಂತ ಯೇಸು ಆಕೆಗೆ ಏನು ಹೇಳಿದ್ದು? ಮಗಳೇ, ನಿನ್ನ ವಿಶ್ವಾಸ ದೊಡ್ಡ ವಿಶ್ವಾಸ, ಅದರಿಂದ ತಿನ್ಕೊಂಡು ಹೋಗು. ಡೆಲಿವರೆನ್ಸ್ ಈಸ್ ಫಾರ್ ಯು, ನಿನಗೆ ಬಿಡುಗಡೆ. ಅವಳು ಹೋದ್ರೊಳಗಡೆ ಮನೆ ಒಳಗಡೆ ಬಿಡುಗಡೆ ಆಯಿತು. ನೀವು 1001 ಧ್ಯಾನಕ್ಕೆ ಹೋದ್ರೂ ಬಿಡುಗಡೆ ಸಿಗಲ್ಲ. ಯಾಕೆ ಅಂದರೆ ನೀವು ಬಿಡುಗಡೆಗಾಗಿ ಮಾತ್ರ ಹೋಗ್ತಾ ಇದ್ದೀರಿ, ವಿಶ್ವಾಸ ಇಲ್ಲ. ಅವಳು ಈ ಬಿಡುಗಡೆಗಾಗಿ ಹೋಗಿಲ್ಲ, ವಿಶ್ವಾಸ ಇಟ್ಲು, ಯೇಸುವಿನಲ್ಲಿ ವಿಶ್ವಾಸ ಇಟ್ಲು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಮೊದಲು ಅರಿವಿರಬೇಕು, ನಾವು ಮಕ್ಕಳು. ಹೇಳಿ, ನಾವು ಮಕ್ಕಳು, ಭಿಕ್ಷುಕರಲ್ಲ. ಮಕ್ಕಳಿಗೆ ಕೈ ಇದೆ. ನಾವು ಮಕ್ಕಳು, ಭಿಕ್ಷುಕರಲ್ಲ. ನಾನು ದೇವರ ಮಗ, ಭಿಕ್ಷುಕನಲ್ಲ. ನಾನು ದೇವರ ಪ್ರೀತಿಯ ಮಗ, ಭಿಕ್ಷುಕನಲ್ಲ. ಹೇಳಿಸಿ. ಮಕ್ಕಳು ಭಿಕ್ಷೆ ಬೇಡಲ್ಲ, ಭಿಕ್ಷೆ ಕೊಡ್ತಾರೆ. ಮಕ್ಕಳು ಭಿಕ್ಷೆ ಬೇಡಲ್ಲ ಅಪ್ಪನ ಹತ್ರ, ಭಿಕ್ಷೆ ಯಾರಾದರೂ ಭಿಕ್ಷುಕ ಬಂದರೆ ಭಿಕ್ಷೆ ಕೊಡ್ತಾರೆ. ಆದ್ದರಿಂದ ನೀವೆಲ್ಲರೂ ಕೈ ಎತ್ತಿ ಹೇಳಿದಿರಿ, ನಾವು ಮಕ್ಕಳು ಭಿಕ್ಷುಕರಲ್ಲ ಅಂತ. ಯಾವತ್ತೂ ದೇವ್ರ ಮುಂದೆ ಭಿಕ್ಷುಕರ ಥರ ಇನ್ನು ಮುಂದೆ ಬರಬಾರ್ದು. ನಾವು ಅದು ಇದು ಹೇಳ್ಕೊಂಡು, ಕಂಪ್ಲೇಂಟ್ ಹೇಳ್ಕೊಂಡು, ಚಾಡಿ ಹೇಳ್ಕೊಂಡು ಬರಬಾರ್ದು. ನಾವೇನು ಮಾಡಬೇಕು? ಅನೇಕರಿಗೆ ಸಮಾಧಾನದ ಭಿಕ್ಷೆ ಕೊಡಬೇಕು, ನಿತ್ಯ ಜೀವದ ದಾರಿ ತೋರಿಸುವ ಭಿಕ್ಷೆ ಕೊಡಬೇಕು, ಅನೇಕರಿಗೆ ಯೇಸುವನ್ನು ಕೊಡುವ ದೇವರ ಮಕ್ಕಳಾಗಬೇಕು ನಾವು. ಈ ಧ್ಯಾನ ಮುಗಿಸಿ ಹೋದ್ಮೇಲೆ ನಮ್ಮ ಕೆಲಸ ಏನು ಗೊತ್ತಾ? ನಾವು ಭಿಕ್ಷುಕರ ಥರ ಬದುಕೋದಲ್ಲ. ನಮ್ಮ ಪ್ರಾರ್ಥನೆ ಭಿಕ್ಷೆ ಬೇಡೋ ಥರ ಪ್ರಾರ್ಥನೆ ಅಲ್ಲ. ಅದು ಕೊಡಿದೇವ್ರೆ, ಇದು ಮಾಡಿದೇವ್ರೆ, ಹಾಗೆ ಮಾಡಿದೇವ್ರೆ ಅಲ್ಲ. ಸ್ತೋತ್ರ ಹೇಳುವ ಪ್ರಾರ್ಥನೆ ಆಗಬೇಕು. ಏನಾಗಬೇಕು? ಅದು ಕೊಡಬೇಕು ದೇವರಿಗೆ. ದೇವರಿಗೆ ನಾವು ಕೊಡಬೇಕಾಗಿರೋದು ಸ್ತೋತ್ರ ಬಲಿ. ಯಾವ ಬಲಿ? ಇಲ್ಲಿ ದುಡ್ಡು ಹಾಕ್ಬಿಟ್ಟು ಕ್ಯಾಂಡಲ್ ಅಂಟಿಸ್ಬಿಟ್ಟು ಕೊಡಿ ದೇವರೇ ಅಂತ ಕಮಿಷನ್ ಥರ ಈ ಅಲ್ಲಿ ಇಲ್ಲಿ ಆಫೀಸಲ್ಲಿ ಹೋಗಿ ಕೇಳ್ತೀವಲ್ಲ, ಆ ರೀತಿ ಬೇಡ. ನಾವೇನು ಮಾಡಬೇಕು ಗೊತ್ತಾ? ಇನ್ನು ಮುಂದೆ ನಾವು ಅರ್ಪಿಸಬೇಕಾದ ಬಲಿ ಒಂದೇ ಬಲಿ, ಅದು ಸ್ತೋತ್ರ ಬಲಿ. ಯಾವ ಬಲಿ? ನಾವು ಅರ್ಪಿಸಬೇಕಾದ ಬಲಿ ಯಾವ ಬಲಿ? ಸ್ತುತಿ ಸ್ತೋತ್ರ ಎಂಬ ಬಲಿಯನ್ನು ಅರ್ಪಿಸುವ ಪವಿತ್ರ ಯಾಜಕ ವರ್ಗದವರು ನಾವಾಗಿದ್ದೇವೆ. ಯಾಜಕ ಯಾಕೆ ಇರೋದು? ಹಳೆ ಒಡಂಬಡಿಕೆ ಯಾಜಕರು ಯಾಕೆ ಇರೋದು? ಬಲಿ ಅರ್ಪಿಸಲಿಕ್ಕೆ. ಏನು ಬಲಿ ಅರ್ಪಿಸಲಿಕ್ಕೆ? ಹೋತ ಹೋರಿಗಳನ್ನು ಬಲಿ ಅರ್ಪಿಸಲಿಕ್ಕೆ. ಹೊಸ ಒಡಂಬಡಿಕೆಯ ರಾಜ ಯಾಜಕರು ಯಾರು? ಯೇಸು ಕ್ರಿಸ್ತರ. ಯೇಸು ಕ್ರಿಸ್ತರು ರಾಜ ಯಾಜಕ ಅಂತ ಯಾರು ಹೇಳಿದ್ದು? ಯೇಸು ಕ್ರಿಸ್ತರು ಪ್ರಧಾನ ಯಾಜಕ. ನಮ್ಮಂಥ ಯಾಜಕರಿಗೆಲ್ಲ ಅವ್ರು ಹೈ ಪ್ರೀಸ್ಟ್. ಯೇಸು ಕ್ರಿಸ್ತರು ಪ್ರಧಾನ ಯಾಜಕ. ಹೊಸ ಒಡಂಬಡಿಕೆಯ ಯಾಜಕರು ಯಾರು? ನಾವು. ಪ್ರತಿಯೊಬ್ಬ ಸ್ನಾನ ದೀಕ್ಷೆ ಪಡೆದಂಥ ಕ್ರೈಸ್ತ ವಿಶ್ವಾಸಿ ನೀವೇನಾಗಿದ್ದೀರಿ? ರಾಜ ಯಾಜಕರಾಗಿದ್ದೀರಿ. ನಮ್ಮ ಪ್ರಧಾನ ಯಾಜಕ ಯಾರು? ಈ ಪ್ರಧಾನ ಯಾಜಕನಾದ ಪ್ರಭು ಯೇಸು ಕ್ರಿಸ್ತರಿಗೆ, ತಂದೆಯಾದ ದೇವರಿಗೆ ಈ ಪ್ರಧಾನ ಯಾಜಕನ ಮುಖಾಂತರವಾಗಿ ಸ್ತುತಿ ಎಂಬ ಬಲಿಯನ್ನ ನಿರಂತರವಾಗಿ ಅರ್ಪಿಸಲಿಕ್ಕೇನೆ ದೇವರು ನಮಗೆ ಈ ಒಂದು ಯಾಜಕನ ಸ್ಥಾನವನ್ನು ಕೊಟ್ಟಿರೋದು. ಯಾವ ಸ್ಥಾನ? ಯಾವ ಸ್ಥಾನ? ಕೆಲವರಿಗೆ ಡೌಟು, ಹೌದೋ ಅಲ್ವೋ, ಹೌದೋ ಅಲ್ವೋ ಅಂತ. ಬೈಬಲ್ ಓದದೇ ಇರೋದ್ರಿಂದ ಡೌಟ್ ಬರುತ್ತೆ. ಬೈಬಲ್ ಓದಿ ಡೌಟ್ ಎಲ್ಲ ಹೋಗುತ್ತೆ. ಬೈಬಲ್ ಓದಿಲ್ಲ ಅಂದರೆ ಡೌಟ್ ಇದೆಯಾ? ನಿಮ್ಮ ಡೌಟ್ ಈಗಲೇ ಕ್ಲಿಯರ್ ಮಾಡೋಣ ಬಿಡಿ.
ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯ ಓದಿ ನೋಡೋಣ. 1 ಪೇತ್ರ 2:8 ಓದಿ ನೋಡೋಣ. ನಮ್ಮನ್ನು ಪ್ರೀತಿಸುವವರು ತಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದವರು. ಕೇಳಿಸ್ಕೊಳ್ಳಿ ಸರಿಯಾಗಿ. ನಮ್ಮನ್ನು ಪ್ರೀತಿಸುವವರು ತಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದವರು. ತೊಳೆದಾಯ್ತು. ನಮ್ಮನ್ನು ಪ್ರೀತಿಸುವವರು ತಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದವರು. ತಮ್ಮ ಪಿತನಾದ ದೇವರ ಸೇವೆಗೆ ನಮ್ಮನ್ನು ದೈವಿ ರಾಜ್ಯದ ಯಾಜಕರನ್ನಾಗಿ ಮಾಡಿದವರು. ಏನನ್ನಾಗಿ ಮಾಡಿದವರು? ಎಲ್ಲಿನ ಯಾಜಕರು? ಈಗ ನಮ್ಮೂರಲ್ಲೆಲ್ಲ ಪ್ಯಾರಿಸ್ ಪ್ರೀಸ್ಟ್ ಎಲ್ಲ ಇದಾರಲ್ವಾ, ಪ್ರೀಸ್ಟ್ಗಳು ಇದ್ದಾರಾ? ಅವ್ರು ನೀವು ಎಲ್ಲಿನ ಯಾಜಕರು ಕೇಳಿದ್ರೆ ಅವ್ರೇನು ಹೇಳ್ತಾರೆ? ನಾವು ಮೈಸೂರು ಡಯಸಿಸ್ ಅವ್ರ ಯಾಜಕ, ನಾವು ಬೆಂಗಳೂರು ಡಯಸಿಸ್ ಯಾಜಕ, ನಾವು ಕರ್ನಾಟಕದ ಯಾಜಕ, ನಾವು ಕನ್ನಡ ಯಾಜಕ, ತಮಿಳ್ ಯಾಜಕ, ಮಲಯಾಳಂ ಯಾಜಕ, ಇಂಗ್ಲೀಷ್ ಯಾಜಕ, ಕೊಂಕಣಿ ಯಾಜಕ, ನಾವು ಕಥೋಲಿಕ ಯಾಜಕ, ನಾವು ಮಾರ್ತೋಮ ಯಾಜಕ, ನಾವು ಆರ್ಥೋಡಾಕ್ಸಲ್ಲಿ ಯಾಜಕರಾಗಿದ್ದೀವಿ, ಈ ರೀತಿ ಹೇಳ್ತಾರೆ. ಆದರೆ ಅವ್ರಿಗೆ ಅಷ್ಟೇ ಹೇಳ್ಬೋದು. ಆದರೆ ಕ್ರೈಸ್ತ ವಿಶ್ವಾಸಿಗಳಿಗೆ ಅದು ನಮಗೇನು ಹೇಳ್ಬೋದಾ? ನಾವು ಸ್ವರ್ಗ ರಾಜ್ಯದ ಯಾಜಕರು, ನಾವು ದೈವಿ ರಾಜ್ಯದ ಯಾಜಕರು. ನಾವು ಯಾವುದು ಡಯಾಸಿಸ್ ಯಾಜಕರಲ್ಲ. ಕೆಲವು ಟೈಮ್ ನಾವು ಕೇಳ್ತೀವಲ್ಲ, ಫಾದರ್ ನೀವು ಡಯಸಿಷಿಯನ್ ಯಾಜಕನ ಅಥವಾ ರಿಲಿಜಿಯಸ್ ಕಾಂಗ್ರಿಗೇಷನ್ನಲ್ಲಿರೋ ಯಾಜಕನ? ಅವ್ರು ಹೇಳ್ತಾರೆ ನಾವು ಡಯಸಿಸ್ಗೆ ಯಾಜಕ, ನಾವು ಈ ರಿಲಿಜಿಯಸ್ ಗ್ರೂಪಿಗೆ ಯಾಜಕ ಇಲ್ಲಿದ್ದೀವಿ ಅಂತ. ಆದರೆ ನಿಮಗೆ ಕೇಳಿದ್ರೆ ನೀವು ನಾಳೆಯಿಂದ ಹೇಳಬೇಕು. ಏನಂತ ಹೇಳ್ತೀರಾ? ಯಾರು ನಿಮಗೆ ಆರ್ಡಿನೇಷನ್ ಕೊಟ್ಟರು ಕೇಳಿದ್ರೆ ಏನು ಹೇಳ್ತೀರಿ? ಅಲ್ಲೇ ಇದೆ ವಾಕ್ಯ, ಓದಿ, ಇನ್ನೊಂದ್ಸರಿ ಓದಿ. ನಮ್ಮನ್ನು ಪ್ರೀತಿಸುವವರು ತಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದವರು. ತಮ್ಮ ಪಿತನಾದ ದೇವರ ಸೇವೆಗೆ ನಮ್ಮನ್ನು ದೈವಿ ರಾಜ್ಯದ ಯಾಜಕರನ್ನಾಗಿ ಮಾಡಿದವರು. ಹಲ್ಲೆಲೂಯಾ. ಹಾಗಾದ್ರೆ ಆರ್ಡಿನೇಷನ್ ಯಾರು ಕೊಟ್ಟರು? ನೀವು ಹೇಳ್ತೀರಿ ನಾವು ದೈವಿ ರಾಜ್ಯದ ಯಾಜಕರು, ಅಪ್ಪನ ಸೇವೆ ಮಾಡಲಿಕ್ಕೋಸ್ಕರ, ಸ್ವರ್ಗ ರಾಜ್ಯದಲ್ಲಿರ್ತಕ್ಕಂತಹ ಆ ದೇವರ ಸೇವೆ ಮಾಡಲಿಕ್ಕೋಸ್ಕರ ಯಾಜಕರಾಗ್ಬಿಟ್ಟಿದ್ದೀವಿ ನಾವು ಅಂತ ನೀವು ಹೇಳ್ಬೋದು. ಪ್ರತಿಯೊಬ್ಬ ವಿಶ್ವಾಸಿ ಅದು ನಿಜ ಕೂಡ, ಯಾಕಂದರೆ ಬೈಬಲ್ ಹೇಳೋದ್ರಿಂದ, ದೇವರ ವಾಕ್ಯ ಹೇಳೋದ್ರಿಂದ. ಆವಾಗ ಯಾರಾದರೂ ನಿಮಗೆ ಪ್ರಶ್ನೆ ಕೇಳಿ, ನಿಮಗೆ ಯಾರು ಆರ್ಡಿನೇಷನ್ ಕೊಟ್ಟರು, ಅಪಾಯಿಂಟ್ಮೆಂಟ್ ಯಾರು ಕೊಟ್ಟರು ಕೇಳಿದರೆ ನೀವು ಹೇಳಬೇಕು, ಜೀಸಸ್ ಕ್ರೈಸ್ಟ್ ಅವರ್ ಹೈ ಪ್ರೀಸ್ಟ್ ಹ್ಯಾಸ್ ಅಪಾಯಿಂಟೆಡ್ ಅಸ್ ಆಸ್ ಪ್ರೀಸ್ಟ್ಸ್. ನಮ್ಮ ಪ್ರಧಾನ ಯಾಜಕನಾದ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ನಮಗೆ ದೈವಿ ರಾಜ್ಯದ ಯಾಜಕರಾಗಿ ಸೇವೆ ಮಾಡಿ ಎಂದು ಅಪಾಯಿಂಟ್ ಮಾಡಿದ್ದಾರೆ. ನಿಮ್ದು ಯಾವ ಡಯಾಸಿಸ್ ಕೇಳಿದ್ರೆ ನಮ್ದು ಡಯಾಸಿಸ್ ಎಲ್ಲ ಇಲ್ಲ, ಸ್ವರ್ಗ ರಾಜ್ಯದ ಯಾಜಕರು ನಾವು. ಕೀರ್ತನೆ 115 ಪ್ರಕಾರ ಸ್ವರ್ಗ ದೇವರದು, ಭೂಮಿ ನರನದು. ಈ ಭೂಮಿ ನಮಗೆ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೀವೇನು ಮಾಡಿ, ಈ ಸ್ವರ್ಗ ರಾಜ್ಯದ ಸಂದೇಶವನ್ನ ಸಾರಿರಿ. ನೀವು ರಾಜ ಯಾಜಕರು, ಪವಿತ್ರ. ಯಾಕೆ ಈ ರಾಜ ಯಾಜಕರನ್ನಾಗಿ ನಮ್ಮನ್ನು ನೇಮಿಸಿದ್ದಾರೆ? ಅವರ ಓದಿ ನೋಡೋಣ. 1 ಪೇತ್ರ 2:9. ನೀವು ದೇವರು ಆಯ್ದುಕೊಂಡ ಜನಾಂಗ. ಮನುಷ್ಯರು ಆರಿಸ್ಕೊಂಡಿಲ್ಲ ನಿಮ್ಮನ್ನ, ಆಯ್ತಾ? ನಿಮ್ಮನ್ನು ಆರಿಸ್ಕೊಂಡಿದ್ದು ಯಾರು? ದೇವರು ಆರಿಸಿಕೊಂಡ ಜನಾಂಗ, ರಾಜ ಯಾಜಕರು. ಯಾವ ಯಾಜಕರು? ಎಂತ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರಲ್ಲ ದೇವರು ನಮಗೆ. ಆದರೂ ಈ ಪೋಸ್ಟ್ ಗೊತ್ತಿಲ್ಲದವನೇ ಈ ಪೋಸ್ಟ್ಗಾಗಿ ಹೊಡೆದಾಟ ಮಾಡ್ತಾನೆ. ಒಳ್ಳೆ ಪೋಸ್ಟ್ ಬೇಕು, ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ನಿನಗೆ ಕೊಟ್ಟಿರೋ ಪೋಸ್ಟ್ ಗೊತ್ತಿಲ್ಲ, ಬೈಬಲ್ ಓದಿ ಗೊತ್ತಾಗುತ್ತೆ. ಈ ಧ್ಯಾನ ಮುಗಿದ್ಮೇಲೆ ಒಂದು ಪ್ರಾರಂಭ ಮಾಡಿ, ಬೈಬಲ್ ಓದೋದು ಪ್ರಾರಂಭ ಮಾಡಿ. ಬ್ರದರ್ಸ್ಗಳು ಹಿಂದೆ ಅಲ್ಲಿ ಇಲ್ಲಿ ಅಲೆಮಾರಿಗಳ ಥರ ರಿಟ್ರೀಟ್ ಸೆಂಟರ್ಗಳಿಂದ ಹಿಂದೆ ಸುತ್ತೋದ್ರ ಬದಲು, ಅದ್ಭುತಕ್ಕೋಸ್ಕರ ಸುತ್ತೋದ್ರ ಬದಲು ಬೈಬಲ್ ಓಪನ್ ಮಾಡಿ ಓದಿ. ಆಗ ಬೆಳಕು ಬರುತ್ತೆ ಜೀವನದಲ್ಲಿ. ಏನು ಬರುತ್ತೆ? ಸ್ವರ್ಗದಿಂದ ಬರುವ ಟಾರ್ಚ್ ನಿಮ್ಮ ಮನೆ ಒಳಗಡೆ ಬರುತ್ತೆ. ಮನೆ ಒಳಗಡೆ ಇರೋ ಕತ್ಲೆ ಎಲ್ಲ ವಾಶ್ ಔಟ್ ಆಗಿ ಹೋಗುತ್ತೆ. ಮನೆ ದೇವಾಲಯವಾಗುತ್ತೆ. ಕೆಲವು ಮನೆ ಒಳಗಡೆ ದೆವ್ವ ಇದೆ ಅಂತಾರಲ್ಲ, ದೆವ್ವ ಓಡಾಡ್ತಾ ಇದೆ ಅದು ಅಂತ, ಅದೆಲ್ಲ ಹೋಗಿ ಮನೆ ಒಳಗಡೆ ದೇವದೂತರು ಓಡಾಡ್ತಾರೆ, ಏಂಜಲ್ಸ್ ಓಡಾಡ್ತಾರೆ ಅಂತ ಒಂದು ಸ್ವರ್ಗೀಯ ವಾತಾವರಣ ಮನೆ ಒಳಗಡೆ ಬರುತ್ತೆ. ಹಲ್ಲೆಲೂಯಾ. ಇದು ಸುಮ್ಮನೆ ಕ್ಯಾಂಡ್ಲ್ ಅಂಡ್ ಸ್ಕೂಲ್ ಕುತ್ಕೊಂಡು ಬರೋದಿಲ್ಲ, ಬೈಬಲ್ ಓದಬೇಕು, ವಾಕ್ಯ ಧ್ಯಾನಿಸಬೇಕು. ಓಕೆ. ರಾಜ ಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ. ಯಾರು? ದೇವರ. ನಾವು ದೇವರ ಸ್ವಂತ ಜನ. ನಾವು ಯಾರು ಜನ ಕೇಳಿದ್ರೆ ಏನು ಹೇಳಬೇಕು?
ನಾವು ದೇವ್ರ ಜನ. ಯಾರ ಜನ? ಮತ್ತು ನಮ್ಮನ್ನು ನೋಡುವಾಗ ಹಾಗೆ ಅನಿಸ್ಬೇಕಾಯ್ತಾ? ಡಮ್ಮಿ ಥರ ಅನಿಸ್ಬಾರ್ದು. ನೀನು ದೇವ್ರ ಜನ ಸಂಡೇ ಮಾತ್ರನಾ ದೇವ್ರ ಜನ? 40 ದಿವಸ ಮಾತ್ರನಾ? ಚರ್ಚ್ ಕಾಂಪೌಂಡ್ ಒಳಗಡೆ ಮಾತ್ರನಾ? ಮೈಕ್ ಕೈಯಲ್ಲಿದ್ದರೆ ಮಾತ್ರನಾ? ಮತ್ತು ಯಾವಾಗ? ಎಲ್ಲ ಕಡೆಗಳಲ್ಲೂ. ಇಲ್ಲ ಅಂದರೆ ಗೋಸುಂಬೆಗಳ ಥರ ಆಗ್ಬಿಡ್ತೀವಿ. ಗೋಸುಂಬೆ ಥರ ಆಗಬಾರ್ದು. ಗೋಸುಂಬೆ ಕ್ರಿಶ್ಚಿಯನ್ಸ್ ಆಗಬಾರ್ದು. ಗೋಸುಂಬೆ ಅಂದರೆ ಗೊತ್ತಲ್ವಾ? ಅದು ಎಲ್ಲೆಲ್ಲಿ ಕುತ್ಕೊಳ್ಳುತ್ತೋ ಅದಕ್ಕೆ ತಕ್ಕಾಗೆ ಬಣ್ಣ ಬದಲಾಯಿಸ್ತಾ ಇರುತ್ತೆ. ಹಾಂ, ಉಸಿರುವಳ್ಳಿ ಅಂತಾರಲ್ಲ, ಏನೇನೋ ಹೇಳ್ತೀರಿ, ಆ ಥರ ಆಗಬಾರ್ದು. ಒಂದೊಂದು ಜಾಗದಲ್ಲಿ ಒಂದೊಂದು ಥರ. ಅದು ಪ್ರಯೋಜನ ಇಲ್ಲ, ಅದು ಅಸಹ್ಯ. ರಾಜಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಂತ ಜನ, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ. ಏನನ್ನ ಪ್ರಚುರಪಡಿಸುವುದಕ್ಕೋಸ್ಕರ? ಪಕ್ಕದ ಮನೆಯವ್ರ ಬಗ್ಗೆ ಕಂಪ್ಲೇಂಟ್ ಪ್ರಚಾರಪಡಿಸ್ಲಿಕ್ಕಲ್ಲ. ಯಾವ ಗ್ರೂಪ್ ಅವರು ಏನು ಮಾಡಿದ್ರು ಅಂತ ಇದನ್ನು ಪ್ರಚಾರ ಮಾಡಲಿಕ್ಕಲ್ಲ. ಯಾರ್ಯಾರು ಏನೇನು ಹೇಳಿದ್ರು ಮಾಡಿದ್ರು ಇದನ್ನು ಪ್ರಚಾರ ಮಾಡಲಿಕ್ಕಲ್ಲ. ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು, ಯಾವ ಅದ್ಭುತ ಕಾರ್ಯ? ಶಿಲುಬೆಯ ಅದ್ಭುತವನ್ನು, ಶಿಲುಬೆಯ ಮಹತ್ವವನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ಯಾವುದಕ್ಕಾಗಿ ಆಯ್ಕೆಯಾದವರು? ಹಾಗಾದರೆ ಕ್ರೈಸ್ತ ವಿಶ್ವಾಸಿಗಳೇ, ನೀವು ಯಾವುದಕ್ಕಾಗಿ ಆಯ್ಕೆಯಾದ ರಾಜಯಾಜಕರು? ದೇವರು ಯೇಸು ಕ್ರಿಸ್ತರ ಮುಖಾಂತರ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು, ಆ ಶಿಲುಬೆಯ ಮರಣವನ್ನು, ಶಿಲುಬೆಯ ಮಹತ್ವವನ್ನು ಎಷ್ಟೋ ಜನಕ್ಕೆ ಇನ್ನೂ ಸಾರಲ್ಪಟ್ಟಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯೇಸುವಿನ ಶಿಲುಬೆಯ ಮರಣದ ಈ ಶುಭ ಸಂದೇಶ ಎಷ್ಟೋ ಕಡೆಗಳಲ್ಲಿ ತಲುಪಿಲ್ಲ. ಈ ಅದ್ಭುತ ಕಾರ್ಯವನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆ ಆದವರು ನೀವೊಬ್ಬೊಬ್ಬರು ಕೂಡ. ನಿಮ್ಮ ಕೆಲಸ ಏನು ಅಂದರೆ, ಮನೆಗೆ ಹೋದ್ಮೇಲೆ ಈ ಶುಭ ಸಂದೇಶವನ್ನು, ನಿತ್ಯ ಜೀವ ತಂದುಕೊಡುವ ಶುಭ ಸಂದೇಶ, ದೇವರು ಮಾನವನ ಅಪರಾಧಗಳನ್ನು ಲೆಕ್ಕಿಸದೆ ಯೇಸು ಕ್ರಿಸ್ತನ ಮರಣದ ಮುಖಾಂತರವಾಗಿ ಎಲ್ಲ ಮಾನವರ ಪಾಪಗಳನ್ನು ಕ್ಷಮಿಸಿದ್ದಾರೆ. ಈಗ ಆದುದರಿಂದ ದೇವರು ನಿಮ್ಮನ್ನು ಕ್ಷಮಿಸಿಬಿಟ್ಟಿದ್ದಾರೆ. ಆದ್ದರಿಂದ ನೀವಿನ್ನು ಪಾಪದಲ್ಲಿ ಬದುಕೋದು ಬೇಡ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಅವರ ರಕ್ತದಿಂದ ನಿಮ್ಮನ್ನೇ ತೊಳೆದುಕೊಳ್ಳಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ನಿಮಗೆ ಸ್ವರ್ಗ ರಾಜ್ಯ ಸಿಗ್ತದೆ, ಪರಿಶುದ್ಧಾತ್ಮರು ಸಿಗ್ತಾರೆ. ಈ ಶುಭ ಸಂದೇಶವನ್ನು ಸಾರಲಿಕ್ಕೇನೆ ದೇವರು ನಿಮ್ಮನ್ನು ನೇಮಿಸಿರೋದು, ಕ್ರೈಸ್ತರಾಗಿ ಸ್ನಾನ ದೀಕ್ಷೆ ಕೊಟ್ಟು. ಅದಲ್ಲದೆ ಹರಟೆ ಹೊಡ್ಕೊಂಡು, ಊರು ಸುತ್ತಕೊಂಡು, ಇಷ್ಟ ಬಂದಾಗೆ ತಿಂದು ಕುಡಿದು ಮಜಾ ಮಾಡಿ, ಭಾನುವಾರ ಮಾತ್ರ ನಾಟಕ ಮಾಡಿಕೊಂಡು ಸಂಡೇ ಕ್ರಿಶ್ಚಿಯನ್ಸ್ ಥರ ಚರ್ಚ್ಗೆ ಬಂದು ಹೋಗಲಿಕ್ಕೆ ಯಾರನ್ನೂ ಕೂಡ ದೀಕ್ಷಾ ಸ್ನಾನ ಕೊಟ್ಟು ಆಯ್ಕೆ ಮಾಡಿಕೊಂಡಿಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವಿಲ್ಲಿಂದ ಹೋಗುವಾಗ, ನಾವಿಲ್ಲಿಂದ ಹೋದ ಮೇಲೆ ನಾವು ಬದುಕಬೇಕು ಯೇಸುವಿಗಾಗಿ, ನಾವು ಬದುಕಬೇಕು ದೇವರ ಮಹಿಮೆಗಾಗಿ, ನಾವು ಪರಿಶುದ್ಧವಾದ ಜೀವನ ಜೀವಿಸಬೇಕು, ಸಾಕ್ಷಿ ಜೀವನ ಜೀವಿಸಬೇಕು, ಈ ಶುಭ ಸಂದೇಶವನ್ನು ಸಾರ್ಥ ಬದುಕಬೇಕು. ಎಷ್ಟೋ ಜನರಿಗೆ ಈ ಸತ್ಯ ಗೊತ್ತಿಲ್ಲ ಪ್ರಿಯರೇ. ಯೇಸು ನಿನಗಾಗಿ ಸತ್ತಿದ್ದಾರೆ, ಯೇಸು ನಿನ್ನ ಬದಲಿಗೆ ಸತ್ತಿದ್ದಾರೆ. ಯಾರ ಬದಲಿಗೆ? ಪ್ರತಿಯೊಬ್ಬರ ಬದಲಿಗೆ ಯಾರು ಸತ್ತಿದ್ದಾರೆ? ಯೇಸು ನಿನ್ನ ಬದಲಿಗೆ, ಪಾಪಿಯಾದ ನಿನ್ನ ಬದಲಿಗೆ ಯೇಸು ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಅವರ ರಕ್ತ ಚೆಲ್ಲಿದ್ದಾರೆ. ಆದುದರಿಂದ ದೇವರು ನಿನ್ನ ಪಾಪ ಕ್ಷಮಿಸಿದ್ದಾರೆ. ಇದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ದೇವರು ಯಾಕೆ ನಮ್ಮ ಪಾಪ ಕ್ಷಮಿಸಿದ್ದಾರೆ? ದೇವರು ಯಾಕೆ ನಮ್ಮ ಪಾಪ ಕ್ಷಮಿಸಿದ್ದಾರೆ? ನಮಗಾಗಿ ಯೇಸು ಪಾಪ ಪರಿಹಾರ ಮಾಡಿ ರಕ್ತ ಸುರಿಸಿದ್ರಿಂದ ನಮ್ಮ ಪಾಪನ ಅವರು ಕ್ಷಮಿಸಿದ್ದಾರೆ. ಅರ್ಥ ಆಯ್ತು ನಿಮಗೆ? ನಾವು ದೇವರೇ ನನ್ನ ಪಾಪ ಕ್ಷಮಿಸಿ ಅಂತ ಕೇಳಿದ್ದಕ್ಕೆ ಅಲ್ಲ ಕ್ಷಮೆಗೆ ಸಿಕ್ಕಿರೋದು. ಯೇಸು ಕ್ರಿಸ್ತರು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ತಮ್ಮ ಪ್ರಾಣವನ್ನು ಈಡು ಕೊಟ್ಟಿದ್ದರಿಂದ, ಅಟಾನಿಂಗ್ ಸ್ಯಾಕ್ರಿಫೈಸ್, ಬದಲಿಗೆ ನಮ್ಮ ಪಾಪಗಳ ಬದಲಿಗೆ ಪೆನಾಲ್ಟಿ ಕಟ್ಟಿದ್ದರಿಂದ, ಶಿಲುಬೆ ಮೇಲೆ ಮರಣ ಹೊಂದಿದ್ದರಿಂದ, ರಕ್ತ ಚೆಲ್ಲಿದ್ದರಿಂದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ. ಎಂಥ ತ್ಯಾಗ, ಎಂಥ ಕೃಪೆ ಇದು! ಇದು ಕೃಪೆ, ಉಚಿತವಾಗಿ ಸಿಕ್ಕಿರೋದು. ಪಾಪ ಕ್ಷಮೆ ದೇವರ ಕೃಪೆ, ಮನುಷ್ಯನ ಪ್ರಯತ್ನದ ಫಲ ಅಲ್ಲ. ನೀನು ಹೋಗಿ ಎದೆ ಬಡ್ಕೊಂಡಿದ್ದಕ್ಕಲ್ಲ ಕ್ಷಮೆ ಸಿಕ್ಕಿರೋದು, ನೀನು ಹೋಗಿ ಏನೋ ದೊಡ್ಡ ತ್ಯಾಗ ಮಾಡಿದ್ದಕ್ಕಲ್ಲ ಆ ಕ್ಷಮೆ ಸಿಕ್ಕಿರೋದು. ಇದು ದೇವರ ಪುತ್ರನ ತ್ಯಾಗದ ಫಲ. ನನಗೆ ಸಿಕ್ಕಿರುವ ಪಾಪ ಕ್ಷಮೆ, ಪಾಪ ವಿಮೋಚನೆ, ನಿತ್ಯ ಜೀವ ಎಲ್ಲವೂ ಕೂಡ ದೇವರ ಏಕಮಾತ್ರ ಪುತ್ರನಾದ ಯೇಸು ಕ್ರಿಸ್ತನ
ಆ ತ್ಯಾಗದ ಫಲ. ನಾವು ಅಂದ್ಕೋಬೋದು ನಮ್ಮ ತ್ಯಾಗದ ಫಲ ಅಂತ. ನಮ್ಮ ತ್ಯಾಗದಿಂದ ಏನೂ ಸಿಗಲ್ಲ, ಏನೇನೂ ಸಿಗಲ್ಲ, ದುಃಖ ಆಗುತ್ತಷ್ಟೇ. ನಾವು ಹೇಳ್ಬೋದು ನಾವು ತ್ಯಾಗ ಮಾಡ್ತೀವಿ, ಅದು ಮಾಡ್ತೀವಿ, ಮಾಡಿ. ಆದರೆ ನಮಗೆ ಪಾಪ ಕ್ಷಮೆ ಅಂತಕ್ಕಂಥದ್ದು, ನಿತ್ಯ ಜೀವ ಅಂತಕ್ಕಂಥದ್ದು, ಈ ರೈಚಸ್ನೆಸ್, ನೀತಿವಂತಿಕೆ ಅಂತಕ್ಕಂಥದ್ದು ಇವತ್ತು ನನಗೂ ನಿಮಗೂ ಸಿಕ್ಕಿದ್ರೆ ಅದು ಒಂದೇ ವೇನಲ್ಲಿ ಸಿಗೋದು. ದೇರ್ ಇಸ್ ಓನ್ಲಿ ಒನ್ ವೇ ಟು ರಿಸೀವ್ ದ ಫರ್ಗಿವ್ನೆಸ್ ಆಫ್ ಸಿನ್. ಒಂದೇ ಒಂದು ದಾರಿ, 3 ದಾರಿ ಇಲ್ಲ ಆಯ್ತಾ, ಶಾರ್ಟ್ ಕಟ್ ಇಲ್ಲ ಆಯ್ತಾ, ಒಂದೇ ದಾರಿ. ಆ ನಿತ್ಯ ಜೀವ ಪಡ್ಕೊಳ್ಳಿಕ್ಕೂ, ಪಾಪ ಕ್ಷಮೆ ಪಡ್ಕೊಳ್ಳಿಕ್ಕೂ, ನೀತಿವಂತರಾಗಲಿಕ್ಕೂ ಒಂದೇ ಒಂದು ದಾರಿ, ಒಂದೇ ದಾರಿ. ಆ ದಾರಿ ಏನು ಕೇಳಿದರೆ ಯೇಸು ಕ್ರಿಸ್ತನ ಬಲಿ ಅರ್ಪಣೆ. ಅವರು ಅರ್ಪಿಸಿದ ಬಲಿಯ ಮುಖಾಂತರ, ಅವರ ತ್ಯಾಗದ ಮುಖಾಂತರ, ಅವರ ಮರಣದ ಮುಖಾಂತರ, ಅವರು ಚೆಲ್ಲಿದ ರಕ್ತದ ಮುಖಾಂತರ ದೇವರು ನಮ್ಮನ್ನು ಅವರಲ್ಲಿ ನೀತೀಕರಿಸಿದ್ದಾರೆ. ಇದೇ ಶುಭ ಸಂದೇಶ. ದಿಸ್ ಇಸ್ ಗಾಸ್ಪೆಲ್. ಇದೇ ಜನಕ್ಕೆ ಗೊತ್ತಿಲ್ಲ ಇರೋದು, ಕ್ರಿಶ್ಚಿಯನ್ಸಿಗೆ ಗೊತ್ತಿಲ್ಲ, ಎಷ್ಟೋ ಕ್ರೈಸ್ತರಿಗೆ ಗೊತ್ತಿಲ್ಲ. ಅದಕ್ಕೇನೆ ಪಾಪ ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರ ಎಷ್ಟೋ ಜನ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ಕೊಳ್ತಾರೆ. ನದಿಯಲ್ಲಿ ಸ್ನಾನ ಮಾಡ್ತಾರೆ, ಹರಕೆ ಹೊತ್ಕೊಳ್ತಾರೆ, ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ, ತಲೆ ಬೋಳಿಸ್ಕೊಳ್ತಾರೆ, ಕೋರಿಕೊಳ್ತಾರೆ, ಏನೇನೋ ಉರುಳು ಸೇವೆ ಮಾಡ್ತಾರೆ, ಏನೇನೋ ಮಾಡ್ತಾ ಇದ್ದಾರೆ. ಆದರೆ ಇದು ಯಾವುದರಲ್ಲೂ ಪಾಪ ಪರಿಹಾರ ಆಗೋದಿಲ್ಲ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಪಾಪ ಯೇಸು ಕ್ರಿಸ್ತರ ಮುಖಾಂತರ ದೇವರು ಪರಿಹಾರ ಮಾಡಿದ್ದಾರೆ. ಅದನ್ನೇ ಬೈಬಲ್ ಹೇಳುತ್ತೆ. 2 ಕೊರಿಂಥ 5ನೇ ಅಧ್ಯಾಯದಲ್ಲಿ 18ರಿಂದ ಇರತಕ್ಕಂಥ ವಾಕ್ಯ. 2 ಕೊರಿಂಥ ಸಂತ ಪೌಲರು ಇದೆಲ್ಲ ಆಗುವುದು ದೇವರಿಂದ, ಇದೆಲ್ಲ ಆಗುವುದು ದೇವರಿಂದ, ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ, ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಮನ್ನು ತಮ್ಮೊಡನೆ ಸಂಧಾನಪಡಿಸಿಕೊಂಡಿದ್ದಾರೆ. ಯಾರ ಮುಖಾಂತರ? ಯಾರ ಮುಖಾಂತರ? ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಮನ್ನು ತಮ್ಮೊಡನೆ ಸಂಧಾನಪಡಿಸಿಕೊಂಡಿದ್ದಾರೆ. ಇದಲ್ಲದೆ ಇತರರನ್ನು ಸಂಧಾನಕ್ಕೆ ತರುವ ಕಾರ್ಯವನ್ನು ನಮಗೆ ವಹಿಸಿದ್ದಾರೆ. ಹೌದು. ದೇವರು ಮಾನವರ ಅಪರಾಧಗಳನ್ನು ಲೆಕ್ಕಿಸದೆ, ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ದೇವರು ನೀವು ಒಬ್ಬರಿಗೆ ವಾಕ್ಯ ಹೇಳ್ಬೇಕು. ಏನು ಹೇಳ್ತೀರಿ ಗೊತ್ತಾ? ಹೋಗಿ ಶುಭ ಸಂದೇಶ ಸಾರ್ತೀರಿ, ಏನು ಸಾರ್ತೀರಾ? ಇದನ್ನೇ ಹೇಳಬೇಕಾಗಿರೋದು. ದೇವರು ನಿಮ್ಮ ಅಪರಾಧವನ್ನ ಲೆಕ್ಕಿಸಿಲ್ಲ. ನಾನು ದೊಡ್ಡ ಕೊಲೆಗಾರ ಅಲ್ವಾ? ಪರವಾಗಿಲ್ಲ, ದೇವರು ನಿನ್ನ ದೊಡ್ಡ ಕೊಲೆನ ಲೆಕ್ಕಕ್ಕೆ ತಗೊಂಡಿಲ್ಲ. ನಾನು ತುಂಬ ವ್ಯಭಿಚಾರ ಮಾಡಿದ್ದೀನಿ, ದೇವರು ಅದನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ನೀವು ಕೇಳು, ಲೆಕ್ಕಕ್ಕೆ ತಗೊಂಡಿಲ್ವಾ? ತಗೊಂಡಿಲ್ಲ. ನಾನು ತುಂಬ ಹೊಲಸಾಗಿ ಬದುಕಿದ್ದೀನಿ, ದೇವರು ಈಗ ಅದನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ಯಾಕೆ ಅಂದರೆ ಇಲ್ಲಿ ವಾಕ್ಯ ಹೇಳುತ್ತೆ, ದೇವರು ನಿನ್ನ ಅಪರಾಧವನ್ನು ಲೆಕ್ಕಿಸದೆ ಕ್ರಿಸ್ತ ಯೇಸುವಿನಲ್ಲಿ ಇಡೀ ಜಗತ್ತನ್ನೇ ತಮ್ಮೊಡನೆ ಸಂಧಾನಗೊಳಿಸುತ್ತಿದ್ದಾರೆ. ಈ ಸಂಧಾನದ ಸಂದೇಶವನ್ನು ಸಾರುವ ಸೌಭಾಗ್ಯವನ್ನು ಅವರೇ ನಮಗೆ ಕೊಟ್ಟಿದ್ದಾರೆ. ಹಾಲೆಲೂಯ. ಆದ್ದರಿಂದ ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನು ದೇವರು ನಿನಗೋಸ್ಕರ, ನೀನು ಹೇಳಿದೆಯಲ್ಲ ದೊಡ್ಡ ಪಾಪಿ ಅಂತ, ನಿನ್ನ ದೊಡ್ಡ ಪಾಪಕ್ಕೋಸ್ಕರ ಯೇಸುವನ್ನ ಪಾಪಿಯನ್ನಾಗಿ ಮಾಡಿದರು. ನಿನ್ನ ಹೊಲಸು ಯೇಸು ಮೇಲೆ ಹಾಕಿದರು. ನಿನ್ನ ಶಾಪ ಪಾಪ ಯಾರ ಮೇಲೆ ಹಾಕಿದ್ರು? ತಂದೆಯಾದ ದೇವರು. ಅದನ್ನೇ ಬೆಳಗ್ಗೆ ಓದಿದ್ದು, ಸರ್ವೇಶ್ವರನ ಚಿತ್ತದಂತೆ ಜಜ್ಜರಿತನಾದ, ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್, ದೇವರು ಅವನ ಮೇಲೆ ಹಾಕಿದರು, ಯೇಸುವಿನ ಮೇಲೆ ಹಾಕಿದರು. ಕ್ರಿಸ್ತ ಯೇಸುವಿನಲ್ಲಿ ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲೆಂದೇ ಹೀಗೆ ಮಾಡಿದರು. ಪ್ರೈಸ್ ದ ಲಾರ್ಡ್. ಹೀಗೆ ಆ ಪುತ್ರನ ಮರಣದ ಮುಖಾಂತರವಾಗಿ ಈಗ ನಮಗೂ ದೇವರಿಗೂ ಏನಾಗಿದೆ? ಮೊದಲು ನಾವು ದೇವರಿಗೆ ಏನಾಗಿದ್ವಿ? ಈಗ ಈ ಪುತ್ರನಲ್ಲಿಟ್ಟ ವಿಶ್ವಾಸದ ಮುಖಾಂತರವಾಗಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿರೋದ್ರಿಂದ ನಾವೀಗ ದೇವರಿಗೆ ಏನಾಗಿದ್ದೀವಿ? ನಾವೀಗ ದೇವರಿಗೆ ಮಿತ್ರರಾಗಿದ್ದೀವಿ ಅಲ್ವಾ? ವಾಕ್ಯ ಹೇಳುತ್ತೆ ರೋಮ 5:8 ನಾವು ದೇವರಿಗೆ ಶತ್ರುಗಳಾಗಿದ್ದರು, ಈಗ ಪುತ್ರನ ಮರಣದ ಮುಖಾಂತರ ಯೇಸು ಸುರಿಸಿದ ಪವಿತ್ರ ರಕ್ತದಿಂದ ತೊಳೆಯಲ್ಪಟ್ಟು ನಾವು ಪೂರ್ತಿಯಾಗಿ ನೀತಿವಂತರಾಗಿ, ಶುದ್ಧರಾಗಿ, ನಿಷ್ಕಳಂಕರಾಗಿ, ನಿರ್ದೋಷಿಗಳಾಗಿ ಇರೋದ್ರಿಂದ ದೇವರಿಗೆ ತುಂಬ ಖುಷಿ ಆಯಿತು. ಇವನು ನೋಡೋಕ್ಕೆ ಯೇಸು ಥರ ಇದಾನಲ್ಲ, ನನ್ನ ಏಕೈಕ ಪುತ್ರನ ಥರನೇ ಇದಾನಲ್ಲ, ಇವನು ಯಾರಪ್ಪ ಅಂತ ಬಂದು ನನ್ನನ್ನು ತಪ್ಕೊಬಿಡ್ತಾರೆ. ಅರ್ಥ ಆಗ್ತಾ ಇದೆ ನಿಮಗೆ?
ಯೇಸುವಿನ ರಕ್ತ, ಇನ್ನು ಕೇಳಿಸ್ಕೊಳ್ಳಿ, ಯೇಸುವಿನ ರಕ್ತದಿಂದ ನೀವು ತೊಳೆಯಲ್ಪಟ್ಟಾಗ ನೀವು ಯಾರ ಥರ ಕಾಣ್ತೀರಿ? ಯಾರ ಥರ ಕಾಣ್ತೀರಿ? ಆಗ ಸ್ವರ್ಗದಲ್ಲಿರುವ ತಂದೆಯ ದೇವರು ಹೀಗೆ ಬಂದು ನೋಡುವಾಗ ಕಾಣಿಸೋದು ನೀವೇ. ಆದರೆ ಅವ್ರಿಗೆ ನೋಡ್ಲಿಕ್ಕೆ ಯಾರ ಥರ ಕಾಣಿಸ್ತೀರಿ ನೀವು? ಯೇಸು ಥರ. ನೀವು ಯೇಸು ಥರ ಕಾಣಿಸ್ಕೊಳ್ಳುವಾಗ ಅಪ್ಪ ಏನು ಮಾಡ್ತಾರೆ? ನಿಮ್ಮನ್ನ ಗಲೀಜು ಅಂತ ಹೇಳ್ತಾರ, ಅಯ್ಯೋ ಮಗನೇ ಬಾರೋ ಅಂತ ತಗೊಳ್ತಾರ. ಅದಕ್ಕೆ ಗಲಾತ್ಯ 3:20 ಪೌಲ್ರಿಗೆ ಇದು ಅರ್ಥ ಆಯಿತು, ನಮಗಿನ್ನೂ ಅರ್ಥ ಆಗಿಲ್ಲ. ಪೌಲ್ ಹೇಳ್ತಾರೆ, ಈಗ ಪಕ್ಷ ಎರಡಿಲ್ಲ, ಒಂದೇ ಪಕ್ಷ. ಒಂದೇ ಪಕ್ಷ ಇರುವಾಗ ಮಧ್ಯಸ್ಥ ಬೇಕಾಗಿಲ್ಲ. ಅಪ್ಪ ಮಗ ಒಂದಾಗ್ಬಿಟ್ರಲ್ಲ, ಇನ್ಯಾರು ಸೆಂಟ್ರಲ್ಲಿ ಯಾರು ಬರ್ತಾರೆ ಮಧ್ಯಸ್ಥಿಕೆ ಮಾಡೋಕ್ಕೆ? ಅಯ್ಯೋ ಇವ್ರನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಸೆಂಟ್ರಲ್ಲಿ ಯಾರಾದ್ರೂ ಬರಬೇಕಾ? ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಈಗ ಎರಡು ಪಕ್ಷ ಇಲ್ಲ, ದೇವ್ರದೊಂದು ಪಕ್ಷ, ನಮ್ದೊಂದು ಪಕ್ಷ ಇಲ್ಲ. ಈಗ ನಾನು ಯೇಸು ಕ್ರಿಸ್ತರ ಮುಖಾಂತರ ದೇವರ ಮಗನಾಗಿದ್ದೇನೆ, ದೇವರ ಮಿತ್ರನಾಗಿದ್ದೇನೆ. ಬೈಬಲ್ ಹೇಳುತ್ತೆ, ಒಂದೇ ಪಕ್ಷ ಇರುವಾಗ ಮಧ್ಯಸ್ಥನು ಬೇಕಿಲ್ಲ. ಮಧ್ಯಸ್ಥ ಯಾವಾಗ ಬೇಕು ಹೇಳಿ? ಎರಡೋ ಮೂರೋ ನಾಲ್ಕೋ ಐದೋ ಪಕ್ಷಗಳು ಜಾಸ್ತಿ ಇರುವಾಗ ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಲಿಕ್ಕೆ ಒಬ್ಬ ಬೇಕಾ? ಮಧ್ಯಸ್ಥ ಬೇಕು. ಆದರೆ ಈಗ ಒಬ್ಬ ವಿಶ್ವಾಸಿ ದೇವರ ಮಗನಾದ ಮೇಲೆ, ದೇವರ ಸ್ನೇಹಿತನಾದ ಮೇಲೆ, ಈಗ ನಿಮಗೂ ದೇವರಿಗೂ ಹಾಗೆ ತಾನೇ ಇತ್ತು. ಈಗ ಫ್ರೆಂಡ್ಶಿಪ್ ಇದೆ, ಇಬ್ಬರು ಕ್ಲೋಸ್ ಫ್ರೆಂಡ್ಸ್, ಹೆಗಲ ಮೇಲೆ ಕೈ ಹಾಕೊಂಡು ಓದ್ತಾ ಇದ್ದೀರಿ. ಈಗ ನಿಮ್ಮಿಬ್ಬರನ್ನ ಸೇರ್ಸಕ್ಕೆ ಇನ್ನೊಬ್ಬ ಯಾರು ಬೇಕು? ಅಗತ್ಯ ಇದೆ ಅಂತ ಅನಿಸ್ತಾ ಇದೆಯಾ? ಅಗತ್ಯ ಇದೆ ಅಂತ ಯಾರಿಗಾದ್ರೂ ಅನಿಸಿದ್ರೆ ನಿಮಗೂ ದೇವರಿಗೂ ದೂರ ಇದೆ ಅಂತ ಅರ್ಥ. ಆದರೆ ನಮ್ಗೆ ಆ ಥರ ಇಲ್ಲ. ದೇವರೇ ನಮ್ಮ ಪರವಾಗಿದ್ದಾರೆ. ಯಾರು ನಮ್ಮ ಪರವಾಗಿದ್ದಾರೆ? ದೇವರು ನಮ್ಮ ಪರವಾಗಿದ್ದಾರೆ. ಸಾಕಾ? ಇನ್ಯಾರಾದ್ರೂ ನಿಮ್ಮ ಪರವಾಗಿ ಇರಬೇಕಾ? ಮನುಷ್ಯರು ಬೇಕಾ? ಮನುಷ್ಯರು ಇರಲಿ, ಅವರವರಿಗೆ ಅವರದೇ ಆ ಸ್ಥಾನಮಾನ ಇದೆ, ಅದು ಕೊಡೋಣ, ಅವರವರು ಅಲ್ಲಲ್ಲೇ ಇರಲಿ. ಆದರೆ ನಮ್ಮ ಪರವಾಗಿ ನಿಂತ್ಕೊಳ್ಳಿಕ್ಕೆ ಯಾರಿದ್ದಾರೆ? ಕೆಲವರು ಯೋಚನೆ ಮಾಡೋದು, ನಮ್ಮ ಪರವಾಗಿ ನಿಂತ್ಕೊಳ್ಳಿಕ್ಕೆ ಯಾರೂ ಇಲ್ಲ. ಯೇಸು ಹೇಳ್ತಾರೆ, ನಾನಿದ್ದೇನೆ ನಿನ್ನೊಂದಿಗೆ, ಭಯಪಡಬೇಡ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ. ನಾನು ಕೆಸರಿಂದ ಮೇಲೆ ಎತ್ತಿಬಿಟ್ಟು ನಡ್ಕೊಂಡು ಹೋಗು ಅಂತ ಹೇಳೋದಿಲ್ಲ. ಕೆಸರಿಂದ ಮೇಲೆ ಎತ್ತಿಬಿಟ್ಟು ಜೊತೆಯಲ್ಲಿ ನಿನ್ನನ್ನು ಕೆಸರಿಗೆ ಬೀಳದ ಹಾಗೆ ನಡೆಸ್ಕೊಂಡು ಹೋಗುವ ದೇವರು, ನಿನ್ನ ರಕ್ಷಕ. ಅಂದರೆ ಆಲ್ವೇಸ್ ಐ ಆಮ್ ಯುವರ್ ಸೇವಿಯರ್. ಬರೀ ಪಾಪ ತೊಳೆದು ಬಿಟ್ಟು ಕಳಿಸೋ ಸೇವಿಯರ್ ಅಲ್ಲ, ಪಾಪದಲ್ಲಿ ಬಿದ್ದು ಹೋಗದ ಹಾಗೆ ಕಾಪಾಡಲು ಶಕ್ತನಾದ ದೇವರು. ಒಂದು ವಾಕ್ಯ ಇದೆಯಲ್ವ, ಯಾಕೋಬನ ಯೂದನ ಬರೆದ ಪತ್ರಿಕೆ ಅಲ್ಲ, ಕೊನೆಯದೊಂದು ವಾಕ್ಯ, ನಮ್ಮನ್ನು ಪಾಪದಲ್ಲಿ ಮರಳಿ ಬಿದ್ದು ಹೋಗದ ಹಾಗೆ, ಪಾಪದಲ್ಲಿ ಎಡವಿ ಬೀಳದಂತೆ. ಆ ವಾಕ್ಯ ಓದಿ ನೋಡೋಣ. ಪಾಪದಲ್ಲಿ ಎಡವಿ ಬೀಳದಂತೆ. ತುಂಬಾ ಚೆನ್ನಾಗಿದೆ ವಾಕ್ಯ. ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಾಕ್ಯ. ಪಾಪದಲ್ಲಿ ಎಡವಿ ಬೀಳದಂತೆ, ಪಾಪದಲ್ಲಿ ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವ. ಕೇಳಿಸ್ಕೊಳ್ಳಿ, ಎಷ್ಟು ಬ್ಲೆಸ್ಸಿಂಗ್ ಇದೆ ಗೊತ್ತಿ ವಾಕ್ಯದಲ್ಲಿ. ಪಾಪದಲ್ಲಿ ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವ, ತಮ್ಮ ಮಹಿಮಾ ಸನ್ನಿಧಿಯಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿಯೂ ಹರ್ಷಭರಿತರನ್ನಾಗಿಯೂ ನಿಲ್ಲಿಸಲು ಶಕ್ತರಾಗಿರುವ ನಮ್ಮ ಉದ್ಧಾರಕರಾದ ಏಕೈಕ ದೇವರಿಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಮಹಿಮೆ, ಮಹತ್ವ, ಆಧಿಪತ್ಯ, ಅಧಿಕಾರ ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಸಲ್ಲಲಿ. ಆಮೆನ್. ಚೆನ್ನಾಗಿದೆಯಾ ವಾಕ್ಯ? ಪಾಪದಲ್ಲಿ ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವ, ತಮ್ಮ ಮಹಿಮಾ ಸನ್ನಿಧಿಯಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿಯೂ ಹರ್ಷಭರಿತರನ್ನಾಗಿಯೂ ನಿಲ್ಲಿಸಲು ಶಕ್ತರಾದ ಒಬ್ಬರು ನಮಗೆ ಇದ್ದಾರೆ. ಅವರೇ ನಮ್ಮ ಮಧ್ಯಸ್ಥರಾದ ಪ್ರಭು ಯೇಸು ಕ್ರಿಸ್ತರು, ನಮ್ಮ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತರು, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರು, ನಮ್ಮ ದೇವರಾಗಿರೋ ಪ್ರಭು ಯೇಸು ಕ್ರಿಸ್ತರು. ಇವರು ಇರಬೇಕಾದರೆ ಇನ್ನೇನು ಭಯ? ಹೆದರಬೇಡಿ ಪ್ರೀತಿಯ ಸಹೋದರ ಸಹೋದರಿಯರೇ. ಕರೆದಾತನು ನಂಬಿಗಸ್ತನು. ನಾವು ಮುಂದಕ್ಕೆ ಹೋಗಬೇಕು, ಹಿಂದೆ ಹೋಗಬಾರ್ದು. ಅದರಿಂದ ದೇವರು ನಮಗೆ ಯಾರೆಲ್ಲ ನಂಬಿಕೆ ಇಟ್ಟರೋ ಅವರೆಲ್ಲರಿಗೂ ಪರಿಶುದ್ಧಾತ್ಮರನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಪವಿತ್ರಾತ್ಮರನ್ನು ಪಡ್ಕೊಳ್ಳಿಲ್ವ, ನಂಬಿಕೆ ಇಟ್ಟು ಪಡ್ಕೊಳ್ಳಿ. ಯೇಸುವಿನ ನಂಬಿಕೆ ಇಡಿ, ಹೃದಯವನ್ನು ನೋಡೋ ದೇವರು ಪವಿತ್ರಾತ್ಮರನ್ನು ಕೊಡ್ತಾರೆ. ಪವಿತ್ರಾತ್ಮರನ್ನು ಪಡ್ಕೊಂಡು ಅನೇಕ ರೀತಿಯಲ್ಲಿ ಆ ಆತ್ಮನ ಬಲವನ್ನು ಕುಂದಿಸ್ಕೊಂಡಿರ್ಬೋದು ನಾವು.
ಈ ಒಂದು ಧ್ಯಾನ ಮುಗಿಸಿ ಹೋಗುವಾಗ ಆ ಪವಿತ್ರಾತ್ಮರನ್ನು ಉಜ್ಜೀವನ ಪಡಿಸ್ಕೊಂಡು ಹೋಗೋಣ. ಹೋದ್ಮೇಲೆ ನಮಗೆ ಬದುಕಲಿಕ್ಕೆ ಆಗಬೇಕು. ನಿನ್ನೆ ದಿವಸ ಹೇಳಿದ ಹಾಗೆ, ಇನ್ನು ಮುಂದೆ ನನ್ನ ಇಚ್ಛೆ ಅಲ್ಲ ನಿಮ್ಮ ಇಚ್ಛೆಯಂತೆ ಆಗಲಿ. ದೇವರೇ, ಇನ್ನು ಮುಂದೆ ನನ್ನ ಇಚ್ಛೆಯಂತೆ ಅಲ್ಲ ನಿಮ್ಮ ಇಚ್ಛೆ, ನಿಮ್ಮ ಆತ್ಮರು ಏನು ಗೈಡ್ ಮಾಡ್ತಾರೋ ಅದರಂತೆ ನನ್ನ ಜೀವನ ನಡೆಯಲಿ. ನಾನೇನಾಗಿದ್ದೇನೆ? ಒಂದು ಕತ್ತೆ. ಏನು? ಕತ್ತೆ. ಈ ಕತ್ತೆ ಮೇಲೆ ಯಾರು ಸವಾರಿ ಮಾಡಬೇಕು? ಕತ್ತೆ ಮೇಲೆ ಯೇಸು ಸವಾರಿ ಮಾಡುವಾಗ ಮಹಿಮೆ ಬರ್ತದೆ. ಅರ್ಥ ಆಗ್ತಿದೆಯಾ? ಮಹಿಮೆ. ಕತ್ತೆ ನೋಡಿ ಯಾರು ಜಯಘೋಷ ಹಾಡಿಲ್ಲ ಅಲ್ಲಿ. ಅಂದು ಆ ಗರಿಗಳನ್ನ ಬೀಸ್ಕೊಂಡು ಹೋಸಾನ ಅಂತ ಹಾಡಿದ್ರಲ್ಲ, ಕತ್ತೆ ಮೇಲೆ ಬಂದವ್ರೀಗ. ಹಾಗೆ ನಾವು ಒಬ್ಬೊಬ್ರು ಕೂಡ ಯೇಸುವನ್ನು ಹೊತ್ಕೊಂಡು ಹೋಗುವ ಯೇಸುವಿನ ಕತ್ತೆಗಳಾಗಬೇಕು. ಹಾಗೆ ಆಗಬೇಕಾದ್ರೆ ನಮ್ಮೊಳಗಡೆ ಪರಿಶುದ್ಧಾತ್ಮರಿರಬೇಕು, ನಮಗೆ ಸತ್ಯದ ಅರಿವಿರಬೇಕು. ಸತ್ಯದ ಅರಿವಿಲ್ಲದೆ ಇದ್ದರೆ, ಸತ್ಯ ಸ್ವರೂಪನಾದ ಪರಿಶುದ್ಧಾತ್ಮರು ನಮ್ಮಲ್ಲಿ ಇಲ್ಲದೆ ಇದ್ದರೆ, ನಾವೇ ಏನೋ ದೊಡ್ಡವರು, ನಾವೇ ಏನೋ ಮಾಡಿಬಿಟ್ಟಿದ್ದೀವಿ, ನಮ್ಮಿಂದ ಎಲ್ಲ ಆಯಿತು ಅಂತಕ್ಕಂಥ ಅಹಂಕಾರದಲ್ಲಿ ಹೋಗ್ತೀವಿ. ಆಗ ನಿಜವಾಗಲೂ ಕತ್ತೆಗಳಾಗ್ಬಿಡ್ತೀವಿ ನಾವು. ವಿ ವಿಲ್ ಬಿಕಮ್ ರಿಯಲ್ ಡಾಂಕೀಸ್. ಅದರಿಂದ ಕತ್ತೆ ಆಗೋದು ಬೇಡ, ನಾವು ಯೇಸುವನ್ನು ಹೊತ್ಕೊಂಡು ಹೋಗುವ ಕತ್ತೆ ಆಗೋಣ. ಅದಕ್ಕೆ ಬೇಕಾದ ಶಕ್ತಿಗಾಗಿ ಪ್ರಾರ್ಥಿಸೋಣ. ಎದ್ದು ನಿಂತ್ಕೊಳ್ಳೋಣ. ಯಾರಿಗೆಲ್ಲ ಯೇಸುನ್ನು ಹೊತ್ಕೊಂಡು ಬದುಕಬೇಕು ಇನ್ಮೇಲೆ ಅಂತ ಆಸೆ ಇದೆಯೋ, ಬೇಡಪ್ಪ ಈ ಟೆನ್ಷನ್ ಹೊತ್ಕೊಂಡು ಇವ್ರ ಬಗ್ಗೆ ತಲೆ ಮೇಲೆ ಹೊತ್ಕೊಂಡು ಯಾಕೆ ಹೊತ್ಕೋಬೇಕು ಇವ್ರನ್ನೆಲ್ಲ ತಲೆ ಮೇಲೆ? ಸಮಾಧಾನದ ಅರಸನಾದ ಯೇಸುವನ್ನು ನೀನು ಹೊತ್ಕೊಳ್ಳುವಾಗ ನಿನ್ನ ಹೃದಯದಲ್ಲಿ ಏನಿರುತ್ತೆ? ನೀನು ಗಂಡನ ಹೊತ್ಕೊಂಡ್ರೆ ಏನಿರುತ್ತೆ? ಎಷ್ಟೋ ಜನ ಹೆಣ್ತಿರ್ ಪಾಪ, ನಿಮ್ಮ ತಲೆ ಜೀವನ ಯಾಕೆ ಭಾರ ಆಗುತ್ತಾ? ನೀವು ಗಂಡಂದ್ರನ್ನ ತಲೆ ಮೇಲೆ ಹೊತ್ಕೊಂಡು ಬದುಕ್ತಾ ಇದ್ದೀರಿ, ಮನಸ್ಸಲ್ಲಿ ಹೊತ್ಕೊಂಡು. ನನ್ನ ಗಂಡ ಏನಾಗ್ತಾನೋ ಏನೋ ಏನೋ ಏನೋ. ಗಂಡನ ಬಗ್ಗೆ ಚಿಂತೆ, ಹೆಂಡತಿ ಬಗ್ಗೆ ಚಿಂತೆ, ಮಕ್ಕಳ ಬಗ್ಗೆ ಚಿಂತೆ, ಅಪ್ಪ ಅಮ್ಮನ ಬಗ್ಗೆ ಚಿಂತೆ, ಫ್ಯೂಚರ್ ಬಗ್ಗೆ ಚಿಂತೆ. ಇದನ್ನೆಲ್ಲ ನೀನು ಹೊತ್ಕೊಂಡು ಬದುಕುವಾಗ ಜೀವನ ಬೆಂಡಾಗಿ ಹೋಗುತ್ತೆ. ಯೇಸು ಕರಿತಾ ಇದ್ದಾರೆ, ಬೆಂಡಾಗಿರುವ ಎಲ್ಲರೇ ಬನ್ನಿ ನನ್ನ ಬಳಿಗೆ, ನನ್ನನ್ನು ಹೊತ್ಕೊಳ್ಳಿ, ನಿಮಗೆ ವಿಶ್ರಾಂತಿ ಸಿಗುತ್ತೆ. ಯಾರನ್ನ ಹೊತ್ಕೋಬೇಕು? ಯಾರನ್ನ ಹೊತ್ಕೋಬೇಕು? ಇಲ್ಲಿಂದ ಹೋಗುವಾಗ ಯಾರನ್ನ ಹೊತ್ಕೋಬೇಕು? ಒಂದು ಹಾಡಿದೆಯಲ್ಲ, ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ, ಹಾಲೆಲೂಯ, ಹಾಲೆಲೂಯ. ನಾವೆಲ್ಲರೂ ಕಟ್ಟಲ್ಪಟ್ಟ, ಯಾವ್ಯಾವುದಕ್ಕೋ ನಮ್ಮನ್ನ ಪಿಶಾಚಿ ಕಟ್ಟು ಹಾಕಿದ್ದ. ತಿನ್ನು, ಕುಡಿ, ಮಜಾ ಮಾಡು, ಅಥವಾ ಲೋಕದಲ್ಲಿ ಯಾವುದೋ ಶರೀರ ಸುಖದಲ್ಲೋ ಯಾವ್ಯಾವುದ್ರಲ್ಲೋ ನಮ್ಮನ್ನು ಕಟ್ಟಿ ಹಾಕಿದ್ದ. ಆದರೆ ದೇವರು ತಮ್ಮ ವಾಕ್ಯವನ್ನು ಕಳುಹಿಸಿ ಆ ಕಟ್ಟನ್ನು ಕಟ್ ಮಾಡಿ ಈ ಧ್ಯಾನಕೂಟದ ಮುಖಾಂತರ ಬಿಡಿಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಈ ಕತ್ತೆ ಮೇಲೆ ನಾನು ಸವಾರಿ ಮಾಡ್ತೀನಿ ಅಂತ ಯೇಸು ಹೇಳ್ತಾ ಇದ್ದಾರೆ.